ವ್ಯಾಖ್ಯಾಮುದ್ರಾಂ ಕರಸರಸಿಜೈ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನ ಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಶದೈರಂಶುಭಿಃ ಪ್ರಾವಯನ್ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಹ ನಮಃ ಸ್ವಾಮಿನ್ ರಾಮಪ್ರಿಯತಮನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ನಿಖಿಲ ಪೂರ್ಣ ಗುಣಾರ್ಣಮುಚ್ಚ ಸೂರ್ಯಾಮಿತದ್ಯುತಿಮಶೇಷ ನಿರಸ್ತದೋಷಂ ಸರ್ವೇಶ್ವರಂ ಹರಿಮಜೇಶನತಂ ಪ್ರಣಮ್ಯ ವಕ್ಷ್ಯಾಮಿ ಮೃಗರ್ಥಂ ಅತಿತುಷ್ಟಿಕರಂ ತದಸ್ಯ ಸರ್ವಮಂಗಲಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ನವರಾತ್ರಿಯ ಈ ಪರ್ವಕಾಲದಲ್ಲಿ ಭಾರ್ಗವಿ ನರಸಿಂಹ ದೇವಸ್ಥಾನದ ಅಂಗಳದಲ್ಲಿ ರಾತ್ರಿ ಸೂಕ್ತದ ಚಿಂತನೆ, ಅದಕ್ಕಾಗಿ ಸೇರಿದ ಎಲ್ಲ ಚಿಂತಕರಿಗೆ ವಂದನೆಗಳು. ರಾತ್ರಿ ಸೂಕ್ತ ರಾತ್ರಿಗೆ ಕೇಳಬೇಕಿತ್ತು. ನಾವು ರಾತ್ರಿಯ ಮುಂಚೆ ಹಗಲಿಗೆ ಸೇರಿದೆವು, ಆದರೆ ಇನ್ನು ರಾತ್ರಿ ಆಗ್ತದೆ ಚಿಂತನೆ ಮಾಡಿದಾಗ, ಚಿಂತನೆ ಮಾಡಿದ ಬಳಿಕ. ಅದು ನವರಾತ್ರಿ ತಾನೇ, ಹಾಗಾಗಿ ಹಗಲು ರಾತ್ರಿ ಪೂರ್ತಿ ನಮಗೆ ಚಿಂತನೆಯ ಸಮಯ. ಸುಮಾರಾಗಿ ದೇವರ ಸೇವೆಗಳು ಬೆಳಗ್ಗೆ ಹಗಲಿಗೆ ಹೋಮ ಹವನಗಳು ಆಗುವುದರಿಂದ ಸಂಜೆಗೆ, ಹಿಂದೆ ನೈಮಿಷಾರಣ್ಯದಲ್ಲಿಯೂ ಶೌನಕರು ಅವರ ವಿದ್ಯಾರ್ಥಿಗಳಲ್ಲಿ ಸೇರಿಕೊಂಡಾಗ ಆ ಮಾತು ಬರ್ತದೆ. ನಾವೆಲ್ಲ ಸುಮಾರು ವರ್ಷಗಳ ಕಾಲದ ಯಜ್ಞಯಾಗಗಳಿಗಾಗಿ ಸೇರಿದ್ದೇವೆ. ಕೇವಲ ಯಜ್ಞಯಾಗಗಳಿಗಲ್ಲ, ಅದರ ಬೆನ್ನ ಹಿಂದೆ ಜ್ಞಾನಯಜ್ಞಕ್ಕಾಗಿ ಅಂತ ನಾವು ಸೇರಿದ್ದೇವೆ ಅಂತ ಚಿಂತನೆ ಅದು ಮುಂದುವರಿಬೇಕು. ಪ್ರಯೋಗ ಪದ್ಧತಿ ಇಷ್ಟೇ, ಅದರ ಆಚೆಗಿಲ್ಲ. ನಾಳೆ ಅದನ್ನೇ ನಾವು ಮಾಡಬೇಕು. ಅದರಲ್ಲಿ ಹೊಸ ಇನ್ವೆನ್ಷನ್ಸ್ಗಳಿಲ್ಲ, ಕ್ರಮಬದ್ಧವಾಗಿ ನಡೆಸಲೈತೆ. ಜ್ಞಾನ ಹಾಗಲ್ಲ, ಅದ್ಭುತವಾದಂತಹ ಅನುಸಂಧಾನಗಳು ಆಯಾಮಗಳಿರ್ತವೆ. ಹಾಗಾಗಿ ನಾವೆಲ್ಲ ಸೇರಿದ್ದಾಗ ಕಲೀಲಿಕ್ಕೆ ಅಂತ ಹೇಳ್ತಾರೆ ಅವರು, ಜ್ಞಾನ ಮುಂದುವರಿಲಿಕ್ಕೆ ಅಂತ. ಹಾಗಾಗಿ ನಾವು ಸಹ ಸಂಜೆ ಹೊತ್ತಿಗೆ ಮತ್ತೆ ರಾತ್ರಿ ಸೂಕ್ತದ ಈ ಬಾರಿ, ಕಳೆದ ಬಾರಿ ಇಲ್ಲಿ ಅಂಬರಣಿ ಸೂಕ್ತ ಇದೇ ದೇವಿಯ ಮಹಿಮೆಯ ಹೊತ್ತಿನಲ್ಲಿ ಆಗಿತ್ತು. ಈ ಬಾರಿ ಮತ್ತೆ ರಾತ್ರಿ ಸೂಕ್ತದ ಚಿಂತನೆಗಾಗಿ ಸೇರಿಕೊಂಡೆವು. ಇದು ವೇದದ ಭಾಗ. ವೇದ ಸೂಕ್ತ ಅಂದ ತಕ್ಷಣ ಮಂತ್ರ ಅಂತ ಅರ್ಥ ಆಗ್ತದೆ. ಮಂತ್ರಗಳ ರಾಶಿಯನ್ನು ಸೂಕ್ತ ಅಂತ ಕರೀತಾರೆ. ಋಗ್ವೇದದ ಸೂಕ್ತ ಒಂದು ಸಣ್ಣದು. ನನಗೊಂದು ಆಸೆ ಇದೆ, ಸಂಕಲ್ಪ ಇದೆ. ಈಗಾಗಲೇ ಮಹಾಭಾರತ ಎಲ್ಲ ವೇದಗಳ ರಾಶಿ, ಹಾಗಾಗಿ ಮಹಾಭಾರತದ ಕಥೆಯ ಚಿಂತನೆಗಳನ್ನೆಲ್ಲ ನಾನು ಒಂದು ಸರ್ತಿ ಕನ್ನಡದವರಿಗಾಗಿ ಅಂತ ಹೇಳಿ ಕೊಟ್ಟಿದ್ದೇನೆ. ನಡುವೆ ಭೀಷ್ಮನ ಮತ್ತು ಧರ್ಮರಾಜನ ಪ್ರಶ್ನೋತ್ತರ ವಿಭಾಗವನ್ನು ನಿಲ್ಲಿಸಿದ್ದೆ. ಅದು 25,000, ಅಂದರೆ ಒಂದು ಕಾಲು ಭಾಗ ಮಹಾಭಾರತ ಅದುವೇ ಆಗ್ತದೆ 1,00,000 ಶ್ಲೋಕದಲ್ಲಿ. ಹಾಗಾಗಿ ಕಥೆಯನ್ನೆಲ್ಲ ಮುಗಿಸಿ ಪ್ರಶ್ನೋತ್ತರವನ್ನು, ಧರ್ಮಚಿಂತನೆಯನ್ನು, ಆಪದ್ಧರ್ಮ, ರಾಜಧರ್ಮ, ಮೋಕ್ಷಧರ್ಮ, ಸ್ತ್ರೀಧರ್ಮ, ಇವೆಲ್ಲ ಧರ್ಮಚಿಂತನೆಯನ್ನು ಮತ್ತೆ ಮಾಡುವ ಅಂತ ಹೇಳಿ ನಿಲ್ಲಿಸಿ ಈಗ ಆರಂಭ ಮಾಡಿದ್ದೇನೆ. ಧರ್ಮಚಿಂತನೆ ಆಗ್ತಾ ಇದೆ, 100 ಗಟ್ಟಲೆ ಪ್ರವಚನ ಆಗಿದೆ. ಅದರದ್ದು ನಿಧಾನ ಮಾಡುವ ಅಂತ, ಅಂದರೆ ಅನುಸಂಧಾನ ಮಾಡುವ ಏನಿದೆ ಎನ್ನುವುದೊಂದು ಜನರಿಗೆ ಗೊತ್ತಾಗಲಿ. ಆರಿಸುವುದು ಸುಲಭ. 20,000 ಶ್ಲೋಕವನ್ನು 2,000ಕ್ಕೆ ತರಬಹುದು, 10 ವಾಲ್ ಕಮ್ಮಿ ಅಂತ ಮಾಡಿ, ಅದು ಸ್ವಾರಸ್ಯ ಇಲ್ಲ. ಹಾಗಾಗಿ ಅದು ನೀನು ಈಗ 150 ಪ್ರವಚನ ಆಗಿದೆ, ಇನ್ನೊಂದು 200-350 ಪ್ರವಚನ ಆಗ್ತದೆ. ಅವರಿಬ್ಬರ ಮಾತುಕತೆ ಆಗ್ತದೆ. ಅದು ಮುಗಿದ ಬಳಿಕ ಋಗ್ವೇದ ಮಂತ್ರಗಳ ಬಗ್ಗೆ ಚಿಂತನೆ ಮಾಡಿಕೊಡಬೇಕು ಅಂತ ನನಗೊಂದು ಆಸೆ. 10,500 ಮಂತ್ರ ಆಗ್ತದೆ ಋಗ್ವೇದದಲ್ಲಿ, ಒಂದು ಶಾಖೆಯಲ್ಲಿ. ಇತರ ಶಾಖೆಗಳು ಉಪಲಬ್ಧಿ ಇವೆ, ಅಲ್ಲಿ ಒಂದು 200-300 ಮಂತ್ರಗಳು ಹೆಚ್ಚು ಇವೆ, ಕೆಲವು ಇಲ್ಲವೇ ಇವೆ. ಅದರದ್ದು ಯಾವುದನ್ನು ಕಂಪ್ಯಾರಿಟಿವ್ಲಿ ಸ್ಟಡಿ ಮಾಡದೆ, ಒಂದು ದೃಷ್ಟಿಯಿಂದ ಪಾಠಾಂತರಗಳ ಬಗ್ಗೆ ಹೆಚ್ಚು ಓಡದೆ, ಒಂದು ಟೆಸ್ಟ್ ಇಟ್ಕೊಂಡು ಇವತ್ತಿನ ಪ್ರಚಲಿತವಾದ ಶಾಕಲ ಸಂಹಿತೆ ಅಂತ, ಐತರೇಯ ಸಂಹಿತೆ ಅಂತ 10,500 ಮಂತ್ರಗಳು ಅದರಲ್ಲಿವೆ. ಅದನ್ನು ಒಂದೊಂದೇ ಮಂತ್ರಗಳನ್ನು ಹೇಳಿ, ಮಂತ್ರದ ಶಬ್ದಗಳನ್ನು ತಿಳಿಸಿ, ಅದರ ಅರ್ಥ ಚಿಂತನೆ ಮಾಡುತ್ತಾ ಆದಷ್ಟು ಬರಬೇಕು ಅಂತ ಒಂದು ಆಸೆ. ಇದು ಭಾರತ ಮುಗಿಸಿ
ಪಾರಬೇಕು ಅಂತ. ಆದರೆ ಇದರ ನಡುವೆ ಕೆಲವು ಅಲ್ಲೇ ಬರತಕ್ಕ ಸೂಕ್ತಗಳಿವು. ಹಾಗಾಗಿ ಅದು ಉಂಟಲ್ಲ ಅಂತ ಬಿಡುವುದು ಬೇಡ ಅಂತೇಳಿ ಈ ಬಾರಿ ಮತ್ತೆ ರಾತ್ರಿ ಸೂಕ್ತ ಚಿಂತನೆ ಮಾಡುವ ಅಂತ. ಹೀಗೆ ಸುಮಾರಾಗಿ ಪುರುಷ ಸೂಕ್ತ, ಶ್ರೀ ಸೂಕ್ತ, ಮನ್ನಿ ಸೂಕ್ತ, ಬಳಿಕ್ತಾ ಸೂಕ್ತ, ಋಷಭ ಸೂಕ್ತ, ಅಮೃಣಿ ಸೂಕ್ತ, ಭಾಗ್ಯ ಸೂಕ್ತ, ಇವೆಲ್ಲ ಸುಮಾರು ಸೂಕ್ತಗಳೆಲ್ಲ ಹೆಚ್ಚು ಪ್ರಸಿದ್ಧಗಳು, ಜನರಿಗೆ ಗೊತ್ತಿವೆ, ವಿನಿಯೋಗಿಸ್ತಾರೆ. ಇನ್ನು ಆಪ್ಯ ಸೂಕ್ತ ಅಥವಾ ಸರ್ಪ ಸೂಕ್ತ, ಸಣ್ಣ ಸಣ್ಣದವುಗಳಿವೆಲ್ಲ ಚಾಲ್ತಿಯಲ್ಲಿ ಇವೆ, ಅದನ್ನು ಬಳಸ್ತಾರೆ. ಸ್ವಲ್ಪ ಅರ್ಥ ಅದರ ಬಗ್ಗೆ ಗಮನ ಕೊಟ್ಟಿದ್ದಾರೆ. ಇನ್ನು ಜಾಸ್ತಿ ಮುದ್ದೆ ಅಂದರೆ ಒಂದು 500-600 ಮಂತ್ರಗಳ ಪವಮಾನ ಸೂಕ್ತ, ಅದು ಬಿಟ್ಟರೆ ಸುಮಾರಾಗಿ ಒಂದು ಪವಮಾನದ 1000 ಮಂತ್ರಗಳು ಬಿಟ್ಟರೆ ಈ ಸೂಕ್ತಗಳಲ್ಲಿರತಕ್ಕ ಒಂದು ಸುಮಾರಾದ ಪ್ರಸಿದ್ಧವಾದ ಗೋಸೂಕ್ತ, ಹಿರಣ್ಯಗರ್ಭ ಸೂಕ್ತ, ವಿಶ್ವಕರ್ಮ ಸೂಕ್ತ, ಅಸ್ಯವಾಮೀಯ ಸೂಕ್ತ, ಇವನ್ನೆಲ್ಲ ನೆನಪಿಸಿಕೊಂಡು ಹಾಕಿಕೊಂಡ್ರೂ 1000 ಮಂತ್ರ ಆಗುವು. ಹಾಗಾಗಿ ಜನರಿಗೆ 2,000 ಮಂತ್ರಗಳಷ್ಟು ಚಾಲ್ತಿ ಇದೆ, ಚಿಂತನೆಯಲ್ಲಿ ಸ್ವಲ್ಪ ಇದೆ. ಆದರೆ ಉಳಿದ 7-8 ಸಾವಿರ ಮಂತ್ರಗಳ ಬಗ್ಗೆ ಏನೇನು ಗಮನ ಇಲ್ಲ ಸುಮಾರಾಗಿ. ಹಾಗಾಗಿ 10,000 ಮಂತ್ರಗಳನ್ನು ನೋಡುವುದೊಂದು ದೊಡ್ಡ ಸಾಹಸವೇ. ಆದರೆ ಇಲ್ಲಿ ಇವತ್ತು ದೇವಿಯ ಕ್ಷೇತ್ರ, ನವರಾತ್ರಿಯ ಸಮಯ, ಪುರಾಣಕಾರರೇ ಹೇಳುತ್ತಾರೆ ನವರಾತ್ರಿ ಹೊತ್ತಿನಲ್ಲಿ ಅಂದರೆ ಇಲ್ಲಿ ಶಾರದಾ ಪೂಜೆ, ಪುಸ್ತಕ ಪೂಜೆ, ವೇದವ್ಯಾಸ ಪೂಜೆ ಎಲ್ಲ ಇರಲಿಕ್ಕೆ ಹೋಗಿ ಜ್ಞಾನ ಕಾರ್ಯ ಹೆಚ್ಚಾಗಲಿ ಚಿಂತನೆ ಅಂತ ತಿಳಿಸ್ತಾರೆ. ಒಂದು ದೃಷ್ಟಿಯಿಂದ ಮಳೆಯ ಕಾಲ ಮುಗಿದು, ವರ್ಷ ಋತು ಮುಗಿದು, ಶರತ್ಕಾಲ ಬರುವ ಮೂಲಕ ಅನುಕೂಲವಾದಂತಹ ಗುರುಕುಲ ಪದ್ಧತಿಗೆ, ಹಿಂದೆಲ್ಲ ಕಾಡು, ಇಂಥ ಗುಡ್ಡ, ನದಿ ತೀರ, ಇಂಥ ಸಂದರ್ಭಗಳಲ್ಲೆಲ್ಲ ಪಾಠ ಪ್ರವಚನ, ಅಧ್ಯಯನ ಎಲ್ಲ. ಹಾಗಾಗಿ ಅವರಿಗೆಲ್ಲ ಮಳೆಗಾಲದಲ್ಲಿ ರಜೆ, ನಮಗೆ ಬೇಸಿಗೆ ಕಾಲದಲ್ಲಿ ರಜೆ ಆದರೆ ಅವರಿಗೆ ಮಳೆಗಾಲದಲ್ಲಿ ರಜೆ. ಗುಡುಗು ಸಿಡಿಲು ಬಡಿಲೆಲ್ಲ ಬಂದಾಗ ಇಲ್ಲ, ಗುಡಿಸಲು ಇಲ್ಲ, ರಜೆ ಅಂದರೆ ಪಾಠ ಇಲ್ಲ ಅಷ್ಟೇ, ವ್ಯಕ್ತಿಗಳಿದ್ದಾರೆ. ಆದರೆ ಶರದೃತು ಬಂದ ತಕ್ಷಣ ಒಳ್ಳೆ ಫ್ರೀ ಅಧ್ಯಯನ ಸೊಗಸಾಗಿ ಆಗ್ತದೆ ಅಂತ. ಹಾಗಾಗಿ ನಾವು ಮತ್ತೆ ಅದರಿಂದಲೇ ಮಳೆಗಾಲದ ಕೊನೆಯಲ್ಲಿ ಉಪಾಕರ್ಮ ಅಂತಾಗಿ ಉಪಾಕೃತ ವೈ ವೇದಾಹ ಅಂತ ವೇದಗಳು ಮತ್ತೆ ಶುರುವಾಗಿವೆ, ಸ್ವೀಕರಿಸಿದ್ದೇವೆ, ಓದಲಿಕ್ಕೆ ಶುರು ಮಾಡುತ್ತೇವೆ ಅಂತ. ಇನ್ನು 6 ತಿಂಗಳು ಅವರು ಎಡೆಬಿಡದೆ ಓದಲಿಕ್ಕೆ, ಮತ್ತು 6 ತಿಂಗಳು ಅದಕ್ಕೆ ಬ್ರೇಕ್, ಬೇರೆ ಓದಲಿಕ್ಕೆ, ಪುರಾಣಗಳು ಓದಲಿಕ್ಕೆ. ಹೀಗಾಗಿ ವೇದದ ಅಧ್ಯಯನದ ಈ ಒಂದು ಪೀರಿಯಡ್ ಅಂತ ಎನ್ನುವ ನೆಲೆಯಲ್ಲಿ ನವರಾತ್ರಿ, ಹೊಸ ಪೈರು ಬರ್ತದೆ, ನವಾನ್ನ ಗ್ರಹಣ, ಧಾನ್ಯಲಕ್ಷ್ಮಿ ಮನೆಗೆ ಬರಲಿಕ್ಕೆ, ಹೊಸ ಅನ್ನದ ಊಟದ ವ್ಯವಸ್ಥೆ ಎಲ್ಲ ಆಗುವ ಹೊತ್ತು ನವರಾತ್ರಿ. ಈ ವಾರ್ಷಿಕವಾದ ಒಂದು ದೊಡ್ಡ ಆಚರಣೆ ನೋಡಿಕೊಂಡ್ರೆ, ಈಗ ದೇವರು ಮಲಗಿದ್ದಾರೆ ಅಂತ, ಉತ್ಥಾನಕ್ಕೆ ಕಾರ್ತಿಕಕ್ಕೆ ಏಳಲಿಕ್ಕೆ ಅಂತ, ದೇವರು ಏಳಬೇಕಾದ್ರೆ ಎದ್ದ ತಕ್ಷಣ ದೇವರು ಮತ್ತೆ ಸ್ನಾನಕ್ಕೆ ಹೋಗ್ತಾರೆ. ಹಾಗಾಗಿ ಎಣ್ಣೆ ಹಚ್ಚಬೇಕು, ಅವರಿಗೆ ಎಣ್ಣೆ ಹಚ್ಚಿ ಬಿಸಿನೀರು ಸ್ನಾನ ಮಾಡಿಸಬೇಕು. ಹೀಗಾಗಿ ಮೊದಲೇ ಬಿಸಿನೀರು ರೆಡಿ ಆಗಬೇಕು ಅಥವಾ ತಯಾರಿಗೆ ಆಗಬೇಕು. ಎಣ್ಣೆ ಮಾತ್ರ ಹಚ್ಚುವುದಲ್ಲ, ಅಭ್ಯಂಗಕ್ಕೆ ಬೇಕಾದ ಪೇಸ್ಟ್, ಧಾನ್ಯಗಳಿಂದ, ಬೇಳೆಕಾಳುಗಳಿಂದ, ವನಸ್ಪತಿಗಳಿಂದ ಎಲ್ಲ ತಯಾರು ಮಾಡೋದು ಪ್ರತಿನಿತ್ಯ. ಹಿಂದಿನವರು ಎಷ್ಟು ಶ್ರೀಮಂತರಿಗೆ ಹೇಳಿದರೆ ಪ್ರತಿನಿತ್ಯ ಅವರು ಸ್ನಾನಕ್ಕೆ ಬೇಕಾದ ಶ್ಯಾಂಪು ಅವರೇ ತಯಾರು ಮಾಡೋದು. ಶುದ್ಧವಾದಂತಹ ವನಸ್ಪತಿಗಳನ್ನು ತಂದು, ಬೇರು ಎಲೆಯನ್ನು ತಂದು ಜಜ್ಜಿ ಮಾಡುವಂಥದ್ದು. ಈಗ ನಾವೆಲ್ಲ ವರ್ಷಗಟ್ಟಲೆ ಇದ್ದದ್ದು ಉಪಯೋಗಿಸಿಕೊಂಡು ಹಾಳಾಗಿದ್ದೇವೆ. ಹಾಗಾಗಿ ಇದು ತಯಾರು ಮಾಡಲಿಕ್ಕೋಸ್ಕರ ಲಕ್ಷ್ಮಿ ಮೊದಲು ಬೇಗ ಏಳಲಿಕ್ಕೆ, ಅವಳು ಸ್ವಲ್ಪ ಮೊದಲು ಕಾರ್ತಿಕದ ಉತ್ಥಾನದ ದ್ವಾದಶಿಯಂದು ದೇವರು ಹೇಳುವುದಾದರೆ, ಲಕ್ಷ್ಮಿ ಈಗಲೇ ಆಶ್ವಿನದಲ್ಲಿ ಅವಳು ಎದ್ದುಕೊಂಡು, ಮುಂಚಾಗಿ ಎದ್ದುಕೊಂಡು 12 ತಿಂಗಳನ್ನು ನಾವೊಂದು ದಿನದ ಲೆಕ್ಕಾಚಾರದಲ್ಲಿ ಮಾಡಿದರೆ ಆಗ ನಮಗೆ ಒಂದೊಂದು ಪಕ್ಷ ಇವತ್ತಿನ ಒಂದೊಂದು ತಿಂಗಳಾಗಿ ಸಿಗ್ತದೆ. ಹಾಗೆ ಅವಳು ಗಂಟೆಯಾಗಿ ಸಿಗ್ತದೆ. ಹಾಗೆ 1 ಗಂಟೆ ಮೊದಲು, 2 ಗಂಟೆ ಮೊದಲು ಎದ್ದಾಗೆ ದೇವರು ಉದಯಕ್ಕೆ 6ಕ್ಕೆ ಹೇಳ್ತಾ ಅಂತಂದರೆ 4ಕ್ಕೆ ಮಹಾಲಕ್ಷ್ಮಿ ಎದ್ದು ಸಂಭ್ರಮಿಸುವ ಸಮಯ. ಆದ್ದರಿಂದ ಅವಳಿಗೆ ದೀಪ ಹಚ್ಚಬೇಕು. ಇನ್ನು ಸೂರ್ಯ ಬರಲಿಲ್ಲ ಆದರೆ ನವರಾತ್ರಿ ಹೊತ್ತಿನಲ್ಲಿ ರಾತ್ರಿಯ ಕೊನೆಯ ಯಾಮ, ದೀಪ ಹಚ್ಚಿ ಬೆಳಗಿಸುವ ಸಮಯ. ಅಂಥ ಹೊತ್ತಿನಲ್ಲಿ ನಾವು ಅದರ ಚಿಂತನೆಗೆ ಕೂತಿದ್ದೇವೆ. ಋಗ್ವೇದದ ಕೊನೆಯಲ್ಲಿ ಬರತಕ್ಕಂತಹ ಮಂತ್ರ ಇದು. 10 ಮಂಡಲದಲ್ಲಿ 10ನೇ ಮಂಡಲದ ಅದರಲ್ಲಿ 106 ಸೂಕ್ತಗಳಲ್ಲಿ 127ನೇ ಸೂಕ್ತ ರಾತ್ರಿ ಸೂಕ್ತ. ತಡವಾಗಿದೆ. ಹಾಗಾಗಿ ನಾನು ಪ್ರವಚನ ಒಂದೊಮ್ಮೆ ವೇದ ಮಂತ್ರ ಶುರು ಮಾಡಿದರೆ ಇನ್ನೊಮ್ಮೆ ರಾತ್ರಿ ಸೂಕ್ತ ಹೇಳಬೇಕಾದ್ರೆ ಸುಮಾರು ವರ್ಷಗಳು ದಾಟ್ತಾವೆ. ದೊಡ್ಡ ಪ್ರಾಜೆಕ್ಟ್, ಒಂದು 8-10 ವರ್ಷದ ಪ್ರಾಜೆಕ್ಟ್ ಆಗ್ತದೆ. ನಿಧಾನಕ್ಕೆ ಹೇಳಿದರೆ ಒಂದು 2 ಮಂತ್ರ, ದಿನಕ್ಕೆ 5-6 ಮಂತ್ರ ಹೇಳಿದರೆ ಬೇಗ ಮುಗಿಯುತ್ತೆ. ಇದು ಗೊತ್ತಿಲ್ಲ ಹೇಗಾಗುತ್ತೆ ಅಂತ. ಹಾಗಾಗಿ ರಾತ್ರಿ ಸೂಕ್ತ ಇನ್ನೊಮ್ಮೆ ಹೇಳಲಿಕ್ಕೆ ಉಂಟು ಅಂತಾದರೆ, ಯಾದಿಯ ಪ್ರಕಾರ ಬರೋದಾದರೆ ನಾವು ಸುಮಾರು ವರ್ಷ ಕಾಯಬೇಕು. ಅದರ ಮೊದಲೇ ಅದರ ಅನುಸಂಧಾನಿಗೆ ಮಾಡಿಕೊಳ್ಳುವ ಅಂತ ಹೇಳಿ, ಯಾವುದೇ ಮಂತ್ರದ ಪ್ರಯೋಗ ಮಾಡೋದಾದರೆ, ಉಪಯೋಗಿಸುವುದಾದರೆ, ಹೇಳಿಕೊಳ್ಳುವುದಾದರೆ ಎಲ್ಲ ಅದರ ಬೆನ್ನ ಹಿಂದೆ ಕೆಲವೆಲ್ಲ ಚಿಂತನೆಗಳಿವೆ. ಅಂದರೆ ಅದನ್ನು ಬೈದಿದ್ದಾರೆ. ಯೋ ಹವಾ ವಿದ್ಯಾರ್ಥ ಆರ್ಷ ಛಂದೋ ದೈವತ ಬ್ರಾಹ್ಮಣೇನ ಯಜತೆ ಯಾಜಯತಿ
ಅಧೀತೆ ಅಧ್ಯಾಪಯತಿ ಗರ್ತೇವಾ ಪದ್ಯತೆ ಪ್ರವಾಮೀಯತೆ ಪಾಪೀಯಾನ್ ಭವತಿ ಅಂತೇಳಿ ಯಾರಾದರೂ ಯಾವುದೇ ಮಂತ್ರವನ್ನು ವೇದ ಮಂತ್ರವನ್ನು ಉಪಯೋಗಿಸಿಕೊಳ್ಳುವುದಾದರೆ, ಹೇಳುವುದಾದರೆ, ತಿಳಿಸಿಕೊಡುವುದಾದರೆ, ಕಲಿಯುವುದಾದರೆ, ಹೋಮದಲ್ಲಿ ಬಳಸುವುದಾಗಿದ್ದರೆ ಅದು ಯಾರು ಹೇಳಿದ್ದು, ಯಾರು ತಂದದ್ದು, ಯಾರು ಕೊಟ್ಟದ್ದು, ಯಾರು ನೋಡಿದ್ದು ಅಂತ ಮೊದಲು ತಿಳ್ಕೊಳ್ಬೇಕು. ಆಥರ್ ನೋಟ್ಸ್ ಅಂತ ಹೇಳ್ತೇವೆ ನಾವು. ಅದಕ್ಕೆ ವರ್ಕ್ ಬಂದ ತಕ್ಷಣ ಅದನ್ನು ಉಪಯೋಗಿಸಿಕೊಳ್ಳುವುದಲ್ಲ, ಅದರದ್ದು ಯಾರು ನಿಜವಾಗಿ ಸೃಷ್ಟಿಕರ್ತ, ಮೊದಲು ತಂದವ ಯಾರು, ವೇದವನ್ನು ಯಾರು ತಯಾರು ಮಾಡಿದ್ದಿಲ್ಲ. ಈಗ ನಾನು ಪದ್ಯ ಬರೆದಾಗೆ ಯಾರು ಬರೆದದ್ದಲ್ಲ, ಯಾರು ಕಂಪೈಲ್ ಮಾಡಿದ್ದಲ್ಲ, ಅಕ್ಷರಗಳನ್ನು ಜೋಡಣೆ ಮಾಡಿದ್ದಲ್ಲ. ನಾನು ಶ್ಲೋಕ ಮಾಡ್ಬೋದು ಬೇಕಾದರೆ, ಅವರು ಹಾಗೆ ಮಾಡಿಕೊಂಡದ್ದಲ್ಲ. ಅದು ಕಾಣಿಸಿಕೊಂಡದ್ದು. ವೇದ ಅಂದರೆ ನಿತ್ಯ ಇರುವುದು ಅಂತ ಅರ್ಥ. ಅದು ಯಾರು ಮಾಡಿದ್ದಲ್ಲ, ಯಾವಾಗಲೂ ಇರುವಂಥದ್ದು. ಮತ್ತು ಋಷಿಗಳಿಗೆ ಧ್ಯಾನದಲ್ಲಿ ಆ ಮಂತ್ರ ಹೊಳಿತದೆ. ಲೋಕದಲ್ಲಿ ಇದ್ದಿರುವುದಿಲ್ಲ, ಅವರಿಗೆ ಹೊಸತಾಗಿ ಕಾಣಿಸ್ತದೆ. ಅವರು ಹೋಗಿ ತಮ್ಮ ಗುರುಗಳ ಹತ್ರ ಅದನ್ನು ಭಿನ್ನವಿಸ್ತಾರೆ. ಹೀಗೊಂದು ನನಗೆ ಕಂಡಿದೆ ಅಂತ. ಅವ್ರು ಹೌದು, ಸರಿ ಇದೆ, ಕಂಡದ್ದು ಹೌದು ನಿನಗೆ ಅಂತ ಹೇಳಿಕೊಂಡು ಅವರು ಹಿಂದೆ ಕಂಡಿರ್ತಾರೆ ಅವರೆಲ್ಲ. ಅದು ಸೀಕ್ರೆಟ್ ಆಗಿರ್ತದೆ, ರಹಸ್ಯವಾಗಿರ್ತದೆ. ಹಾಗೆ ಎಷ್ಟೋ ಕಾಲದಲ್ಲಿ ಯಾವುದೋ ಬಗೆಯಲ್ಲಿ ಮಂತ್ರಗಳು ಕೆಲವರಿಗೆ ಕಾಣಿಸಿಕೊಳ್ಳುತ್ತವೆ. ಹಾಗೆ ವೇದ ಮಂತ್ರಗಳಿಗೆ ಯಾರು ಮೊದಲು ಕಂಡರು, ಎಲ್ಲಿ ಕಂಡಿತು ಎನ್ನುವುದರ ಬಗ್ಗೆ ಚಿಂತನೆ. ಈಗ ಇವನಿಗೆ ಮೊದಲು ಕಂಡದ್ದಲ್ಲ, ಹೋಗಿ ಗುರುಗಳಿಗೆ ಕೇಳ್ತಾರೆ. ಹೌದು ಅಂತಾರೆ ಗುರುಗಳು, ಹೌದು ಇದು ಸತ್ಯ, ಇದು ಸರಿ ಅಂತ. ಸುಮ್ಮನೆ ಹೇಳಲಿಕ್ಕಿಲ್ಲ, ನನಗೊಂದು ಮಂತ್ರ ಕಂಡಿತೆ ಅಂತ ಹೇಳಿ ಕೊನೆಗೆ ಕೂಗುವುದಲ್ಲ. ಅದರ ಬಗ್ಗೆ ಪ್ರಾಮಾಣಿಕವಾದ ಚಿಂತನೆ ಇರುತ್ತದೆ. ಸರಿ, ವೇದಗಳು ನಿತ್ಯ ಆಯಿತು, ಯಾರು ಮಾಡಿದ್ದಲ್ಲ, ಇತ್ತು. ಹೇಗಿತ್ತು, ಹೇಗೆ ಉಳಿಬೇಕು? ಉಳಿಯುವುದು ಅಂದರೆ ನಾವೇ ಹೇಳಿಕೊಂಡು ಉಳಿಸಬೇಕು. ನಾವೇ ನಿತ್ಯ ಇಲ್ಲಲ್ಲ. ವೇದ ಹೇಳುವವರಿದ್ದರೆ ವೇದಕ್ಕೆ ನಿತ್ಯತ್ವವನ್ನು ಹೇಳ್ಬೋದು ನೀವು. ದೇವಸ್ಥಾನ ನಿತ್ಯವಾಗಿದೆ ಹೇಳಿದರೆ ಪೂಜೆಯವರು ನಿತ್ಯ ಆದರೆ ಹೇಳಬೇಕು ನೀವು. ಯಾರಾದರೂ ಒಬ್ಬರು ಬರ್ತಾ ಇದ್ರೆ ಸರಿ. ಪ್ರಳಯ ಅಂತ ಒಂದುಂಟಲ್ಲ, ಸರ್ವನಾಶ ಅಂತ ಇರ್ತದಲ್ಲ. ಹಾಗಾಗಿ ಯಾರು ಇಲ್ಲಲ್ಲ ಹೇಳಲಿಕ್ಕೆ, ಮತ್ತು ವೇದ ಉಳಿಯುವುದು ಹೇಗೆ? ಅದಕ್ಕೆ ದೇವರ ಬುದ್ಧಿಯಲ್ಲಿ ಇರ್ತದೆ. ಮತ್ತೆ ಅವನು ದೇವರು ಬಂದವರಿಗೆ ಹೇಳಿಕೊಡುತ್ತಾನೆ, ತಿಳಿಸ್ತಾನೆ. ನೋಡಪ್ಪ, ನಿಮ್ಮವರು ತಿಳ್ಕೊಂಡು ಬಂದ ಸಂಗತಿ ಇದು ವೇದ, ನಿನಗೆ ಅದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳಿ. ಹಾಗಾಗಿ ಮೊದಲ ಬಾರಿಗೆ ನಾರಾಯಣ ತನ್ನ ಮಗನನ್ನು ಚತುರ್ಮುಖನನ್ನು ಹೆತ್ತಿದ್ದಾನೆ ನಾಭಿಕಮಲದಲ್ಲಿ, ಬ್ರಹ್ಮಾಂಡದ ರಥನನ್ನು. ಅವನಿಗೆ ವೇದದ ಪಾಠ ಮಾಡ್ತಾನೆ, ಅವನಿಗೆ ಹೇಳಿಕೊಡ್ತಾನೆ. ಇದು ಮುಖ್ಯ ಮುಖ. ಶ್ವೇತಾಶ್ವರೋಪನಿಷತ್ ಹೇಳುತ್ತದೆ, ಯೋ ಬ್ರಹ್ಮಾಣಂ ವಿದದಾತಿ ಪೂರ್ವಂ, ಯಾರು ಮೊದಲು ಬ್ರಹ್ಮನನ್ನು ತಂದು ಕೊಡ್ತಾನೆ. ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ, ಅವನಿಗೆ ವೇದಗಳನ್ನೆಲ್ಲ ಹೇಳಿಕೊಡ್ತಾನೆ. ಮುಖ್ಯವಾಗಿ ತಂದೆ ತಾಯಿಗಳ ಕರ್ತವ್ಯ ಮಕ್ಕಳಿಗೆ ಏನು ಕೇಳಿದರೆ, ನಮ್ಮ ಸಂಸ್ಕೃತಿಯ ಮಾತುಗಳನ್ನು, ವೇದಗಳನ್ನು ಅವರಿಗೆ ಹೇಳಿಕೊಡುವುದು. ಇಲ್ಲಿ ಬಹುವಚನ ಉಂಟು, ಯೋ ವೈ ವೇದಾಂಶ್ಚ ಪ್ರಹಿಣೋತಿ ತಸ್ಮೈ ಅಂತ. ಯೋ ವೈ ಉಂಟು, ಒಬ್ಬನೇ ಅಂತ ಉಂಟು. ಅಂದರೆ ಜ್ಞಾನರೂಪನು ಅಂತ ಅರ್ಥ, ಒಳ್ಳೆ ತಿಳಿದವನು ಅಂತ ಅರ್ಥ, ಯಾವಾಗಲೂ ಇದ್ದವನು ಅಂತ ಅರ್ಥ, ಯಾಗತವಂತ. ಅದು ನಾರಾಯಣ ಯಾವಾಗಲಿರು. ಪ್ರಳಯ ಕಾಲದಲ್ಲಿ ಅವನೇನು ಇಲ್ಲ ಆಗುವುದಿಲ್ಲ, ಅವನು ಕಣ್ಣು ಮುಚ್ಚುವುದು ಇಲ್ಲ, ಅವನಿಗೆ ಕಣ್ಣು ಎನ್ನುವುದು ಒಂದಿಲ್ಲ ಮುಚ್ಚುವಂಥದ್ದು ಅಂತ. ಹಾಗಾಗಿ ಅವನು ನಿತ್ಯ ಜ್ಞಾನ ಸ್ವರೂಪನಾನು. ತನ್ನ ಬುದ್ಧಿಯಲ್ಲಿರತಕ್ಕಂಥ ವೇದ ಮಂತ್ರಗಳನ್ನು, ಬಹುವಚನ ಎಲ್ಲ ವೇದಗಳನ್ನು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವೇದ ಎಲ್ಲ ಪ್ರಕಾರಗಳದ್ದು ಅಷ್ಟೇ ಅಲ್ಲದೆ ಬಾಕಿಯ ವೇದಗಳನ್ನು, ಮಹಾಭಾರತ, ಪಂಚರಾತ್ರ, ಮೂಲ ರಾಮಾಯಣ, ಬ್ರಹ್ಮತರ್ಕ, ಇವುಗಳನ್ನು ಎಲ್ಲ, ಹೀಗೆ ಎಲ್ಲ ಗ್ರಂಥಗಳ ಪಾಠವನ್ನು ತಂದೆಯಾದವ ತನ್ನ ಕರ್ತವ್ಯದ ನೆಲೆಯಲ್ಲಿಯೂ ಮಕ್ಕಳನ್ನು ತಿದ್ದುವ ನೆಲೆಯಲ್ಲಿಯೂ, ನಾನು ಹೇಳುವುದು ಹೇಳಿದೆ, ಅವರು ಕೇಳಿದ್ರೆ ಇಲ್ವಾ ಆ ಉದಾಸೀನತೆಯಲ್ಲಿ ಅಲ್ಲ, ಕಡ್ಡಾಯವಾಗಿ ಅವರನ್ನು ದುಡಿಸಿಕೊಳ್ಳೇಬೇಕು. ಊಟ ಆಗೋದಿಲ್ವಾ ಅಂತ ಕೇಳಬೇಕು ಅವರ ಹತ್ರ. ಊಟ ಹಾಕುವ ಹಾಗೆ ಕಿವಿಗೂ ಪಾಠ, ತಪ್ಪಿಸ್ಲಿಕ್ಕಿಲ್ಲ. ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೈ. ನೀವು ಒಳ್ಳೆ ಹೇಳಿದ್ರಿ, ಚತುರ್ಮುಖನಿಗೆ ಪಾಠ ಹೇಳಿದ ದೇವರು ಅಂತ. ದೇವರಿಗೆ ಯಾರು ಪಾಠ ಹೇಳಿದ್ದು? ನಮ್ದು ಪ್ರಶ್ನೆ ಉಂಟಲ್ಲ ಕೇಳಿದರೆ. ಅಯ್ಯ ಮಾರಯ್ಯ, ದೇವರಿಗೆ ಯಾವ ದೇವರನ್ನು ತಂದವರಿ ನಾನು ಯಾರಿಗೆ ಪಾಠ ಹೇಳಿದೆ? ತನ್ನ ಮಗನಿಗೆ ಪಾಠ ಹೇಳಿದೆ. ದೇವರು ಯಾರ ಮಗ? ದೇವರು ಹುಟ್ಟಲೇ ಇಲ್ಲ, ಅದೇ ದೇವರು. ಇಲ್ಲ ಅಂದರೆ ದೇವರು ಆಗೋದು ಹೇಗೆ? ಅವರಿಗೊಂದು ಅಪ್ಪ ಆದರೆ ನೀವು ಅವನಪ್ಪ ಯಾರು ಕೇಳ್ತೀರಿ? ಹಾಗೆ ಹುಟ್ಟುತ್ತಾ ಇರೋದಾದರೆ ಮತ್ತೆ ಯಾರು ಮೊದಲು ಅಂತ ಕೇಳಿ ಶುರು ಮಾಡ್ತೀರಿ. ಅದಕ್ಕೆ ಹೇಳಿದ್ದು ನಾನು, ಯಾರು ಹುಟ್ಟದವನೋ ಅವನು ದೇವರು. ಇಷ್ಟೇ ವಿಷಯ. ಯಾರಿಗೆ ಭೌತವಾದ ದೇಹದಲ್ಲಿ ಬರುವ ಕತೆ ಇಲ್ಲವೋ ಅವನು ದೇವರು.
ನಮಗೆ ಈ ಭೌತ ದೇಹ ಬರಲೇಬೇಕು. ಒಬ್ಬ ಜೀವ ಆದವನಿಗೆ ದೇಹ ಬರಲಿಕ್ಕೆ ಉಂಟು. ದೇಹದಲ್ಲಿ ಭೋಗಗಳು, ಭೋಗಾಯತನಂ ಶರೀರಂ ಅಂತ ಅರ್ಥ ಇದಕ್ಕೆ. ಕಣ್ಣು, ಕಾಲು, ಕಿವಿ, ಇಂದ್ರಿಯಗಳಿರೋದ್ರಿಂದ ಅದಕ್ಕೆ ಬೇಕಾದ ಊಟ ಮತ್ತೊಂದು ಇನ್ನೊಂದು ಆಗಬೇಕು, ಅದನ್ನು ಕಳಿಬೇಕು, ತೆಗಿಬೇಕು, ಸಾಧನೆ ಮಾಡಲಿಕ್ಕುಂಟು. ಕಳ್ಕೊಂಡು ದೇವರಡಿಗೆ ಸೇರ್ಲಿಕ್ಕೆ ಹೋಗ್ಲಿಕ್ಕೆ ಉಂಟು. ದೇವರಾಗಲ್ಲ, ಅವನಲ್ಲಿ ಇಲ್ಲವೇ ಇಲ್ಲ. ಅವನ ಸ್ಟೈಲೇ ಬೇರೆ, ಅವನ ಕಥೆಯೇ ಬೇರೆ, ಅದೇ ಡಿಫರೆಂಟ್ ಹೇಳಿತ್ತು. ಅದು ಅರ್ಥ ಆಗುವುದಿಲ್ಲ ಹೇಳಿದರೆ ಹಾಗಾದರೆ ಒಂದು ಕೆಲಸ ಮಾಡುವ, ಒಂದು ಕಲ್ಲು ತರುವ. ಈ ಕಲ್ಲಿಗೂ ನಮಗೂ ವ್ಯತ್ಯಾಸ ಏನು? ಅದನ್ನು ಜಡ ಅಂತ ಕರಿತೇವೆ, ನಮ್ಮನ್ನು ಜೀವ ಅಂತ ಗುರುತಿಸ್ತೇವೆ. ಈಗ ನಾವು ಅಂದರೆ ಅಲ್ಲಿ ವ್ಯವಹಾರ ಮಾಡುವವರು, ಮಾತಾಡುವವರು, ನೋಡುವವರು, ಕೇಳುವವರು ಅಂತ ಇರುವಂಥದ್ದು. ಜ್ಞಾನಕ್ಕೆ ಸಾಧನವಾಗುವಂತಹ ವ್ಯವಸ್ಥೆ ಏನಿದೆ ಅದು ಜೀವ. ಜ್ಞಾನಕ್ಕೆ ಯಾವುದು ವ್ಯವಸ್ಥೆ ಇಲ್ಲ ಅದು ಜಡ. ಇಷ್ಟು ವ್ಯತ್ಯಾಸ. ಅದನ್ನ ನಾನು ಇಷ್ಟು ಹೇಳಿದರೆ ಇಲ್ಲಿರತಕ್ಕಂಥ ಕಲ್ಲು ಮಣ್ಣುಗಳಿಗೆಲ್ಲ ಗೊತ್ತಾಯಿತು ಅಂತ ಯಾರು ಹೇಳೋದಿಲ್ಲ. ಮರಗಳು ಕೇಳ್ತವೆ, ಜೀವರಿದ್ದಾವೆ, ತೃಣಜೀವರೆಲ್ಲ ಇದ್ದಾವೆ, ಪ್ರಾಣಿ ಪ್ರಪಂಚ, ಕೀಟ ಪ್ರಪಂಚ ಎಲ್ಲ ಕೇಳುತ್ತದೆ. ಆದರೆ ಕಲ್ಲು ಇದೆ, ಮಣ್ಣು ಇದೆ, ಜಡವಾದದ್ದು ಅವುಗಳಿಗೆ ಇಲ್ಲ. ಹೀಗೆ ಜಡಕ್ಕಿಂತ ಭಿನ್ನವಾದಂತಹ ನಮ್ಮ ವ್ಯವಸ್ಥೆಯನ್ನು, ಜೀವ ವ್ಯವಸ್ಥೆ ನಾವು ಹೇಗೆ ಹೇಳ್ತೀವಿಯೋ ಹಾಗೆ ಜಡ ಮತ್ತು ಜೀವ ಎರಡಕ್ಕಿಂತಲೂ ಭಿನ್ನವಾದ ವ್ಯವಸ್ಥೆ ದೇವರು. ಈಗ ಜಡಕ್ಕಿಂತ ಭಿನ್ನವಾದ ವ್ಯವಸ್ಥೆ ನಮ್ಮಲ್ಲಿ ಹೇಗೆ ಆಗ್ತದೆ ಅಂತ ಕೇಳುವುದು, ಗಲಾಟೆ ಮಾಡಿ ಏನು ಪ್ರಯೋಜನ ಇಲ್ಲ. ಇಷ್ಟೇ ವ್ಯವಸ್ಥೆ. ಡಿಫರೆನ್ಷಿಯಲ್ ವ್ಯವಸ್ಥೆಯನ್ನು ಕೇಳಿದರೆ ನಮಗೆ ಜ್ಞಾನ ವ್ಯವಸ್ಥೆ ಇದೆ, ತಿಳ್ಕೊಳ್ಳಿಕ್ಕೆ ಬರ್ತದೆ, ವಿವೇಕ ಇದೆ, ಮನಸ್ಸು ಎನ್ನುವುದೊಂದು ಪ್ರತ್ಯೇಕವಾಗಿ ನಮ್ಮಲ್ಲಿದೆ, ಚಟುವಟಿಕೆ ಕೇಂದ್ರ. ಅದು ತಪ್ಪಿರಲಿ ಒಪ್ಪಿರಲಿ ನಾವು ಕೇಳುವಂಥದ್ದನ್ನು. ಹಾಗಾಗಿ ವ್ಯತ್ಯಾಸ. ದೇವರು ಅಂದ್ರೇನು? ದೇವರು ಅಂದರೆ ಹಾಗೆ ಜಡದ ಸಂಪರ್ಕ ಇಲ್ಲದವನು. ನಮಗೆ ಜಡದ ಸಂಪರ್ಕ ಉಂಟು, ಇಲ್ಲದೆ ನಮ್ಮ ಕೆಲಸ ಆಗುವುದಿಲ್ಲ. ಅನ್ನ ಉಂಟು, ಆಹಾರ ಉಂಟು, ತಿರುಗಾಟ ಉಂಟು, ವ್ಯವಸ್ಥೆ ಉಂಟು. ದೇವರಿಗೆ ಏನು ಬೇಡ, ಜಡಕ್ಕೆ ಏನು ಬೇಡ. ನೋಡಿ, ಅದರದ್ದು ಒಂದು ಕ್ವಾಲಿಟಿ ಅವನಲ್ಲಿ ಉಂಟು. ಜಡಕ್ಕೆ ಏನಾದರೂ ತಿನ್ನಬೇಕಾ, ಅದಕ್ಕೆ ಅನ್ನ ಇಡಬೇಕು, ಯಾರು ಅನ್ನ ಇಡುವುದಿಲ್ಲ. ನೀರಾಗಬೇಕು, ಏನು ಬೇಡ. ಕಲ್ಲು ಬಂಡೆಗೆ ಎಂಥದ್ದು ಹೇಗೆ ಬೇಗ, ಅದು ನಿರಪೇಕ್ಷವಾಗಿರ್ತದೆ. ಹಾಗೆ ಭಗವಂತ ಜಡ ನಿರಪೇಕ್ಷವಾಗಿ, ಪ್ರಪಂಚ ನಿರಪೇಕ್ಷವಾಗಿ, ಪ್ರಾಕೃತದ ನಿರಪೇಕ್ಷವಾಗಿ ಇದ್ದಾನೆ. ಅವನಿಗೆ ದೇಹವೂ ಬೇಡ. ಅಂತಹ ಒಂದು ಜ್ಞಾನಾನಂದ ಗುಣಸ್ವರೂಪನಾದ ಭಗವಂತ ಅರ್ಥ ಆಗುವುದಿಲ್ಲ ಹೇಳಿದ್ದಕ್ಕೆ ನಾನು ಸ್ವಲ್ಪ ದೃಷ್ಟಾಂತದಲ್ಲಿ ತೋರಿಸಿಕೊಟ್ಟು, ನಮಗೂ ಜಡಕ್ಕೂ ಅರ್ಥ ಆಗುವುದಿಲ್ಲ ಹೇಗೂ ಆಗಿ. ಇಂತಹ ಭಗವಂತ ಅವನೊಬ್ಬನೇ ಇದ್ದದ್ದಾಗಿ ಚತುರ್ಮುಖನಿಗೆ ಪಾಠ ಮಾಡಿದ ಯೋವೇ ವೇದಾಂಚ ಪ್ರಣೋತಿ ತಸ್ಮೈ ತಂಹ ದೇವಂ ಆತ್ಮಬುದ್ಧಿ ಪ್ರಕಾಶಂ ಮುಮುಕ್ಷುರ್ವೈ ಶರಣಮಹಂ ಪ್ರಪದ್ಯೆ. ಅದನ್ನ ದೇವರಿಗೆ ಸ್ವಯಂ ಪ್ರಜ್ಞೆ, ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಅದಕ್ಕೆ ಹೇಳಿ ದೇವರು ಯಾವತ್ತೂ ಜ್ಞಾನಾನಂದ ಸ್ವರೂಪನೇ ಆಗಿರುತ್ತಾನೆ. ಅವನು ಯಾರು ಹೇಳಿಕೊಟ್ಟು ಬಂದದ್ದಲ್ಲ. ಅವನಿಗೆ ನೆನಪಾಗಿಕೊಳ್ಬೇಕು ಅಂತಿಲ್ಲ, ಅವನಿಗೆ ಮರುವು ಎನ್ನುವುದಿಲ್ಲ. ಅಂತ ಭಗವಂತ ಯಾವತ್ತೂ ಜ್ಞಾನರೂಪನಾಗಿರುವುದರಿಂದ ಅವನಿಗೆ ಪಾಠ ಮತ್ತೊಂದು ಇನ್ನೊಂದು ಬೇಡ. ಅವನೇ ಪ್ರಳಯವನ್ನು ನಡೆಸಿಕೊಡುವವ, ಪುನಃ ಸೃಷ್ಟಿಯನ್ನು ಮಾಡುವವ, ಅಧಿಕಾರದಲ್ಲಿ ಬಂದ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುತ್ತಾನೆ. ತೆನೆ ಬ್ರಹ್ಮ ಹೃದಯಾದಿ ಕವೆಯೇ. ಭಾಗವತ ಆರಂಭದಲ್ಲಿ ಹೇಳ್ತದೆ, ಚತುರ್ಮುಖನನ್ನು ತಂದ, ಅವನಿಗೆ ಬ್ರಹ್ಮೋಪದೇಶ ಮಾಡಿದ ಅಂತ. ಬ್ರಹ್ಮನಿಗೆ ಬ್ರಹ್ಮದ ಉಪದೇಶ ಮಾಡಿದ್ದಕ್ಕೆ ಇವತ್ತು ಉಪನಯನಕ್ಕೆ ಬ್ರಹ್ಮೋಪದೇಶ ಅಂತ ಬಂದ. ಭಗವಂತ ಬ್ರಹ್ಮನಿದ್ದಾನೆ, ಪೂರ್ಣನಿದ್ದಾನೆ. ಅವನು ತನ್ನ ಮಗನಿಗೆ ಬ್ರಹ್ಮ ಅಂತ ಕರೆದಿದ್ದಾನೆ. ಜೀವರಲ್ಲಿ ಪೂರ್ಣನಿದ್ದಾನೆ. ಅವನಿಗೆ ಪೂರ್ಣವಾದ ಶಬ್ದ ಪ್ರಪಂಚದ ಬ್ರಹ್ಮದ ವೇದದ ಉಪದೇಶ ಮಾಡಿದ್ದಾನೆ. ಅದರಲ್ಲಿ ತನ್ನನ್ನೇ ತಿಳಿಸಿಕೊಟ್ಟಿದ್ದಾನೆ. ಹಾಗಾಗಿ ಲೋಕದಲ್ಲಿ ಮತ್ತೆ ಉಪನಯನಕ್ಕೆ ಬ್ರಹ್ಮೋಪದೇಶ ಅಂತ ಬಂತು. ಮೊದಲು ಮಾಡಿದ ಬ್ರಹ್ಮದೇವರಿಗೆ ಕೊಟ್ಟ ಉಪದೇಶವನ್ನೇ ಎಲ್ಲರೂ ಸಹ ಇಟ್ಟುಕೊಂಡ್ರು. ಅವನಿಗಾಗಿ ಎಲ್ಲ ಅರ್ಥದಲ್ಲಿ ಪೂರ್ಣೋಪದೇಶ ಅಂತ ಒಂದು, ಬ್ರಹ್ಮ ಅಂದರೆ ದೇವರು ಕೊಟ್ಟ ಉಪದೇಶ ಅಂತ ಇನ್ನೊಂದು, ಸ್ವಯಂ ಅವನ ಹೆಸರು ಬ್ರಹ್ಮ ಆದ್ರಿಂದ ಅವನಿಗೆ ಉಪದೇಶ ಅಂತ ಒಂದು, ಆನಂತರ ಬ್ರಹ್ಮ ಅಂದರೆ ವೇದ ಆದ್ರಿಂದ ವೇದೋಪದೇಶ ಅಂತ. ಇವತ್ತು ಖಾಲಿ ವೇದದ ಉಪದೇಶ ಎನ್ನುವ ಲೆಕ್ಕದಲ್ಲಿ ಬ್ರಹ್ಮ ಶಬ್ದ ಬಂದಿದೆ. ಅದು ವೇದ ಸಾರದ ಉಪದೇಶ. ವೇದ ಪೂರ ಆಗುವುದಿಲ್ಲ, ಒಂದು ಕಡ್ಡಿ ಹೇಳಿಕೊಡ್ತೇವೆ ಅಷ್ಟೇ. ಅದು ಅಲ್ಲೇ ಇಟ್ಟುಕೊಂಡು ಕೇಳುವವ ಬ್ರಹ್ಮ ಅಲ್ಲ, ಹೇಳಿದವ ಬ್ರಹ್ಮ ಅಲ್ಲ, ಮತ್ತೆ ಹೇಳಿದ್ದು ಪೂರ್ಣ ಅಲ್ಲ, ಬ್ರಹ್ಮ ಅಲ್ಲ. ಮತ್ತೆ ಆ ಪೂರ್ಣದ ಒಂದು ಕಡ್ಡಿ ಎನ್ನುವುದು ಹೌದು ಅಷ್ಟೇ. ಒಂದು ವಿಷಯದಲ್ಲಿ ಬ್ರಹ್ಮ ಶಬ್ದವನ್ನು ಉಳಿಸಿಕೊಂಡು ನಾವು ಬ್ರಹ್ಮಾಂಡ ಮಾಡ್ತೇವೆ. ಏನು ಬೊಂಬಟಾಗಿದೆ ಅಂತೇವೆ ಕಾರ್ಯಕ್ರಮ ನೋಡುವಾಗ. ಮತ್ತೆ ಕೊನೆಗೆ ಬೊಂಬಟ ಅಂದರೆ ಬ್ರಹ್ಮಾಂಡ ಅಂತದ್ದು ಬ್ರಹ್ಮ ಶಬ್ದ. ಈಗ ತೇನೇ ಬ್ರಹ್ಮ ಹೃದಯ ಆದಿಕವೇ ಅಂತ. ಈಗ ಅದರಿಂದ ಎಲ್ಲ ವೇದ ಮಂತ್ರಗಳಿಗೆ ನಮಗೆ ಮೂಲ ನಾರಾಯಣ ಭಗವಂತನೇ ಋಷಿ ಅಂತ ಖಂಡಿತೀಗ ಸಿಕ್ಕಿಬಿದ್ದದ್ದು. ಈಗ ಅಲ್ಲಿ ಯಾರು ತಂದದ್ದು ಈ ಮಂತ್ರ ಕೇಳಿದರೆ ಇದು ದೇವರೇ ತಂದದ್ದಲ್ವ. ಮತ್ತೆ ಲೋಕಕ್ಕೆ ಯಾರು ತಂದದ್ದು? ಅದು ಬ್ರಹ್ಮನೇ ತಂದದ್ದಲ್ವ. ಅಷ್ಟೇ ಮುಗೀತು. ಮೊದಲು ಹೇಳಿದವ ನಾರಾಯಣ, ಮತ್ತೆ ಹೇಳಿದವ ಬ್ರಹ್ಮದೇವ ಚತುರ್ಮುಖ. ಈಗ ಎರಡು ವಿಷಯ ಸಿಕ್ಕಿದ ಋಷಿ.
ಅವನು ಎಲ್ಲರಿಗೆ ಹೇಳ್ತಾ ಬಂದಿದ್ದ. ಅವನ ಮಕ್ಕಳಿಗೆ ಸ್ವಯಂಭುವನಿಗೆ ಹೇಳಿದ್ದ, ಅಲ್ಲಿಂದ ಮನು ಪರಂಪರೆ ಬಂತು, ಕಶ್ಯಪ, ಅತ್ರಿ, ಭರದ್ವಾಜ, ವಸಿಷ್ಠ ಈ ಋಷಿಗಳನ್ನೆಲ್ಲ ಹುಟ್ಟಿಸಿದ, ಅವರಿಗೆ ಹೇಳಿಕೊಟ್ಟ. ಅವರವರ ಒಂದೊಂದು ಮಂಡಲವೇ ಆಯಿತು. ಭಾರದ್ವಾಜ ಮಂಡಲ, ವಾಸಿಷ್ಠ ಮಂಡಲ, ವಿಶ್ವಾಮಿತ್ರ ಮಂಡಲ ಅಂತ ಒಬ್ಬೊಬ್ಬರು ಒಂದು ಇಷ್ಟಿಟ್ಟು ಮುದ್ದೆ ಮುದ್ದೆ ಮಂತ್ರಗಳನ್ನು ನೋಡಿಕೊಂಡು ತಂದವರೆಲ್ಲ ಅವರ ಹೆಸರಲ್ಲಿ ಬಂದಿದೆ. ಹಾಗಾಗಿ ಅವರೆಲ್ಲ ಗೋತ್ರ ಪ್ರವರ್ತಕರಾದರು. ಅವರು ತಮ್ಮ ಪಾಳೆಯದವರಿಗೆ ಹೇಳಿಕೊಟ್ರು ಅಂತ ಮುಂದುವರಿಯಿತು. ಹೀಗಾಗಿ ಅಲ್ಲಿಂದ ಬಂದ ನಮಗೆ ಸುದ್ದಿ ಸಿಕ್ಕಿದ್ದು. ಈಗ ನಾವು ಮೊದಲಿಗೆ ನಾರಾಯಣ ಋಷಿ ಎನ್ನುವುದರಲ್ಲಿ ಹೇಳುವುದು ತಪ್ಪಿಲ್ಲ, ಎಲ್ಲವನ್ನು ನೋಡಿಕೊಂಡ ಬ್ರಹ್ಮನನ್ನು ಋಷಿ ಅಂತ ಹೇಳುವುದರಲ್ಲಿ ತಪ್ಪಿಲ್ಲ, ಬ್ರಹ್ಮ ಋಷಿ ಅಂತ ಹೇಳುವುದು ತಪ್ಪಿಲ್ಲ. ಬ್ರಹ್ಮ ವಾಯು ಇವರೆಲ್ಲ ಸಮಾನರು, ಒಟ್ಟಿಗೆ ಓದಿಕೊಂಡವರು ಎಲ್ಲ ವಿಷಯ. ಹಾಗಾಗಿ ಅದೊಂದು ದೊಡ್ಡ ಸಂಗತಿ ಏನಲ್ಲ, ಹೇಳಬೇಕಾಗಿಲ್ಲ. ಮತ್ತೆ ಗಂಡ ಓದಿದಾಗ ಹೆಂಡತಿ ಓದಿರ್ತಾಳೆ, ಅದೊಂದು ವಿಶೇಷ. ದೇವತೆಗಳಲ್ಲೆಲ್ಲ ದೊಡ್ಡ ಸಂಗತಿ. ಬಹಳ ಕಡಿಮೆ ಗಂಡನಿಗೂ ಹೆಂಡತಿಗೂ ಭಾರಿ ಗ್ಯಾಪ್ ಇರುವುದು, ಬಹಳ ಕಡಿಮೆ. ಕೆಳಗೆ ಬಂದಾಗ ದೇವತೆಗಳಲ್ಲಿ ಹಾಗೆ ಉಂಟು, ಸುಮಾರು ದೂರದಲ್ಲಿದ್ದಾರೆ. ವರುಣ ಸೂರ್ಯನ ನೆಸ್ಟ್ ಬಂದರೆ ಅವನ ಮಡದಿ ಗಂಗೆ ಅವಳು ಭಾರಿ ದೂರದಲ್ಲಿ ಬರ್ತಾಳೆ ಯೋಗ್ಯತೆಯಲ್ಲಿ. ಅದರ ಮಧ್ಯೆಯಲ್ಲಿ ಸುಮಾರು ಜನ ಪಾಸಾಗಿ ಹೋಗ್ತಾರೆ. ಭೃಗು, ಅಗ್ನಿ, ಮತ್ತು 18ನೇ ಕಕ್ಷೆಯ ಗಣಪತಿ ಮುಂತಾದವರೆಲ್ಲ ಪಾಸಾಗಿ ಹೋಗ್ತಾರೆ. ಹಾಗೆ ಕೆಲವು ದೇವತೆಗಳ ಹೆಂಡತಿಯರು ದೇವತೆಗಳ ಅವರಿಗಿಂತ ಎಷ್ಟೋ ಕಡಿಮೆ ಗುಣಮಟ್ಟದವರು. ಆದರೆ ಮೇಲೆ ಹಾಗಿಲ್ಲ. ಬ್ರಹ್ಮವಾಯುಗಳ ಮಡದಿಯರು ಭಾರತಿ ಸರಸ್ವತಿಯರು ಅವರಿಬ್ಬರು ನೆಷ್ಟೇ ಇದ್ದಾರೆ. ಗರುಡಶೇಷ ರುದ್ರರು ನೆಸ್ಟ್ ಬರ್ತಾರೆ. ಅವರ ಮಡದಿಯರು ಪಾರ್ವತಿ, ಸುಪರ್ಣಿ, ವಾರುಣ್ಯರು ನೆಷ್ಟೇ ಇದ್ದಾರೆ, ಸಿಗ್ತಾರೆ. ಆನಂತರ ಇಂದ್ರ ಬರ್ತಾನೆ, ಕಾಮ ಬರ್ತಾನೆ. ಅವರ ಮಡದಿಯರು ಶಚಿರಥಿಯರು ಹತ್ತಿರದಲ್ಲೇ ಬರ್ತಾರೆ. ಆನಂತರ ಕೆಲವರೆಲ್ಲ ದೂರಕ್ಕೆ ಹೋಗಿ ಶುರುವಾಗ್ತಾರೆ. ಹೀಗಾಗಿ ನಮಗೆ ದೇವತಾ ಸ್ತ್ರೀಯರೂ ಸಹ ಋಷಿಕೆಯರೇ, ವೇದ ದರ್ಶನ ಮಾಡಿದವರೇ, ಗಂಡನಷ್ಟೇ ಪ್ರಬುದ್ಧವಾದಂತಹ ಚಿಂತನೆ ನಡೆಸಿದವರೇ. ಆದ್ದರಿಂದ ಬ್ರಹ್ಮವಾಯುಗಳು ದೇವತೆಗಳ ಋಷಿಗಳು ಆದ ಹಾಗೆ ಸರಸ್ವತಿ ಭಾರತೀಯರು ಋಷಿಗಳೇ ನಮ್ಮ ಲೆಕ್ಕಾಚಾರದಲ್ಲಿ ಬಂದಾಗ. ಮುಂದಕ್ಕೆ ಯಾರಾಯಿತು, ಮುಂದೇನಾಯಿತು, ಇದು ಒಂದು ವ್ಯೂ ಆಯಿತು. ಇದು ಮೂಲ ನಾರಾಯಣ ಕೊಟ್ಟದ್ದು, ಬ್ರಹ್ಮಾಂಡದ ತುದಿಯಲ್ಲಿ ಆದ ಘಟನೆ, ಸತ್ಯಲೋಕೇಶ್ವರನಿಗೆ ಸತ್ಯಲೋಕದಲ್ಲಿ ಆದ ಉಪದೇಶ. ಇದು ಸತ್ಯವೂ ಹೌದು, ಅಲ್ಲಿ ಉಪನಯನ ಆದದ್ದು. ನಾವೆಲ್ಲ ಯಾರು ಬರಲಿಲ್ಲ, ನಮಗೆ ಗೊತ್ತಾಗಲಿಲ್ಲ ಯಾವತ್ತು ಏನಾಯ್ತು. ಯಾರು ಇರಲಿಲ್ಲ ಆಗ. ಮೊದಲ ಬಾರಿ ಚತುರ್ಮುಖ ಬಂದಿದ್ದಾನೆ, ಅವನಿಗೆ ಪಾಠ ಮಾಡಿ ಬಿಟ್ಟಿದ್ದಾನೆ ಇವ. ಆನಂತರ ಉಳಿದವರೆಲ್ಲ ಬಂದದ್ದು, ಅವ ಪಾಠ ಆಗುವ ಯಾರು ಬರಲಿಲ್ಲ. ಅಷ್ಟೇ ಅಲ್ಲದೆ ಈ ಲೋಕದ ಒಳಗೆ ಮತ್ತು ಉಪದೇಶ ಆಗಿದೆ, ಅದು ವಿಶೇಷ. ಲೋಕದ ಒಳಗೆ ತುಂಬ ಬಗೆಯಿಂದ ಚತುರ್ಮುಖ ಬಂದ ತಕ್ಷಣ ಭಗವಂತನಿಗೆ 1-2 ಅಕ್ಷರ ಹೇಳಿಬಿಟ್ಟವನಿಗೆ. ಮೊದಲು ಪಾಠ ಎಷ್ಟು ಕೇಳಿದರೆ 2 ಅಕ್ಷರ. ಅದು ಅಕ್ಷರಮಾಲೆಯಲ್ಲಿನ ಲೆಕ್ಕಾಚಾರದ ಅಕ್ಷರ. ಪರ್ಶೇಶು ಷೋಡಶಂ ಪಂಚವಿಂಶಂ ಅಂತ 16 ಮತ್ತು 21ನೇದ್ದು ಏಕವಿಂಶಂ ಅಂತ 21ನೇದ್ದನ್ನು ನೋಡು ಅಂತ. 16ನೇ ಅಕ್ಷರ ಅಂದರೆ ಕಕ ಗಗಂಗ ಚಚಜನ ಟಟಡನ 15 ಆಯಿತು. ಮತ್ತು ತ 16ನೇ ಅಕ್ಷರ ಷೋಡಶಂ, ಏಕವಿಂಶ ಮತ್ತು 21 ತತದನ ಪ ತಪ ಅಂತ 2 ಅಕ್ಷರ ಪಾಠವನಿಗೆ. ಅದನ್ನು ಮಾಡಿಕೊಂಡ. ತಪಸ್ಸು ಮಾಡುವಂತ ದೇವರು ಹೇಳಿದ್ದಾರೆ ಅಂತ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದ ಬ್ರಹ್ಮದೇವನಿಗೆ ಆ ರೂಪವೊಂದು ಕಂಡಿದೆ. ಸತ್ರೇ ಮಮಾಸ ಭಗವಾನ್ ಹಯಶೀರ್ಷೇಷ ಸಾಕ್ಷಾತ್ ಸಯಜ್ಞ ಪುರುಷ ತಪನೀಯ ವರ್ಣ ಛಂದೋಮಯೋ ಮಖಮಯೋ ಕಿಲ ದೇವತಾತ್ಮ ವಾಚೋ ಬಭೂವೃಷತಿ ಶ್ವಸತೋಸ್ಯ ನಸ್ತಃ. ಭಗವಂತ ಹಯಗ್ರೀವ ರೂಪದಿಂದ ಕಾಣಿಸಿಕೊಂಡಿದ್ದ. ಕೈಯಲ್ಲಿ ಶಂಖ ಇದೆ, ಮತ್ತೊಂದು ಕೈಯಲ್ಲಿ ಅಕ್ಷಮಾಲೆ ಇದೆ, ಮತ್ತೊಂದು ಕೈಯಲ್ಲಿ ಪುಸ್ತಕ ಇದೆ. ನೋಡಿ, ಮೊದಲೇ ತಂದಿದ್ದಾನೆ ಪುಸ್ತಕ. ಅಂದರೆ ರೈಟಿಂಗ್ ಆ್ಯಂಡ್ ರೀಡಿಂಗ್ ಎನ್ನುವುದು ಆವತ್ತೇ ಇತ್ತು. ಜೊತೆಯಲ್ಲಿ ಜ್ಞಾನ ಮುದ್ರೆ ಇದೆ. ಸುಮ್ಮನೆ ಪುಸ್ತಕ ನೋಡ್ತಾ ಕೂತ್ಕೊಳ್ಬೇಡ, ತಿಳ್ಕೋ ಅಂತ ಹೇಳ್ತಾರೆ. ಚೂರು ಆದರೂ ತಿಳ್ಕೋ ಅಂತ. ಮತ್ತೆ ಆ ಚೂರು ತಿಳಿದದ್ದಾದ್ರೂ ಗಟ್ಟಿಯಾಗಬೇಕಾದ್ರೆ ನನ್ನ ಜಪ ಮಾಡಬೇಕು ಹೇಳ್ತಾನೆ. ಮತ್ತೆ ಓದುವುದು ಬೇರೇನಲ್ಲ, ವೇದವನ್ನು ಓದಬೇಕು. ಅದಕ್ಕೆ ವೇದಕ್ಕೆ ಪ್ರಣವಕ್ಕೆ ಶಂಖವನ್ನು ಪ್ರತಿನಿಧಿಯಾಗಿದ್ದಾನೆ. ಪ್ರಣವದ ವಿಸ್ತಾರಭೂತವಾದ ಪಾಠವನ್ನು ಓದು ಹೊರತು ಓದಬೇಕು ಹೇಳಿದ್ದಾರೆ ಹೇಳಿ ಕತೆ ಪುಸ್ತಕ ಓದುವುದಲ್ಲ, ಚಂದಮಾಮ ಓದುವುದಲ್ಲ, ಮತ್ತೆ ಯಾವುದು ಪರ್ಕೆಟ್ ಪುಸ್ತಕ ಓದಿ ಪ್ರಯೋಜನ ಇಲ್ಲ. ಹಾಗಾಗಿ ಇದನ್ನೆಲ್ಲ ಹೇಳಲಿಕ್ಕೋಸ್ಕರ ಹಯಗ್ರೀವ ಮೊದಲೇ ಬರುವಾಗ ಬಹಳ ಚಂದವಾಗಿ ವೇಷ ತೊಟ್ಟು ಬಂದಿದ್ದಾನೆ. ಚತುರ್ಮುಖನಿಗೆ ಕಾಣಿಸಿಕೊಂಡು ಹಯಗ್ರೀವಾದಿಮಾ ವಿದ್ಯಾ ಶ್ವಸಿತಸ್ತೇನ ನಿಸೃತಾ ಸ್ವೀಕೃತ ಬ್ರಹ್ಮಣ ಸ್ವೀಕೃತಾಸ್ತಾಶ್ಚ ಅಂತ ಬ್ರಹ್ಮಾಂಡ ಪುರಾಣ ಹೇಳುತ್ತದೆ. ವೇದವು ಹೇಳಿತ್ತು ಬೃಹದಾರಣ್ಯಕದಲ್ಲಿ, ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತದ್ಯ ದೃಗ್ವೇದ. ಬರುವಾಗಲೇ ಹಯಗ್ರೀವ ಮೋರೆಯಲ್ಲಿ ಉಸಿರಿನಲ್ಲಿ ಅಂದರೆ ಉಸಿರಾಡ್ತಾನೆ, ಉಸಿರು ಚೆಲ್ಲುತ್ತಾನೆ ಹೊರಗೆ, ವೇದಗಳನ್ನು ಮಂತ್ರಗಳನ್ನೆಲ್ಲ ಹೊರಗೆ ಹಾಕಿದ್ದಾನೆ. ಬ್ರಹ್ಮದೇವರದನ್ನೆಲ್ಲ ತಿಳ್ಕೊಂಡಿದ್ದಾನೆ. ಬ್ರಹ್ಮದೇವರಿಗೆ ಹಯಗ್ರೀವ ರೂಪದಿಂದಲೂ ಉಪದೇಶ ಆಗಿದೆ.
ಅದರಿಂದ ಹಯಗ್ರೀವೋ ಭಗವಾನ್ ಋಷಿ ಅಂತ ಅರ್ಥ. ವೇದಮಂತ್ರಗಳಿಗೆಲ್ಲ ಮೊದಲಿಗೆ ಹಯಗ್ರೀವ ರೂಪರು ಅಸ್ಯ ಮಹತೋ ಭೂತಸ್ಯ ನಿಶ್ವಸಿತ ಮೇತೆ ದೃಗ್ವೇದ ಯಜುರ್ವೇದ ಸಾಮವೇದ ಅಥರ್ವಾಂಗಿರತಃ ಇತಿಹಾಸ ಪುರಾಣ ಪಂಚವೇದಾನ ವೇದ ಎಲ್ಲ ಗ್ರಂಥಗಳು ಹಯಗ್ರೀವ ರೂಪದಿಂದ ಹೊರಗೆ ಬಂದಿದೆ. ಭಗವಂತ ಮೂಲ ರೂಪದಿಂದ ನಾರಾಯಣ ರೂಪದಿಂದ ಮಾತ್ರ ಪಾಠ ಮಾಡಿದ್ದಲ್ಲ, ಒಳಗೆ ಬಂದಾಗ ಮತ್ತೆ ಪುನಃ ಅದನ್ನು ಗಟ್ಟಿ ಮಾಡಿತ್ತು. ಅಂದರೆ ಏನಾಯ್ತು, ಈಗ ಎರಡೆರಡು ಚೇಂಬರ್ಗಳಲ್ಲಿ ಪಾಠ ಇದ್ದ ಹಾಗೆ, ದೊಡ್ಡ ದೊಡ್ಡ ಶಾಲೆಗಳಲ್ಲಿ ಪಾಠ ಆದಾಗೆ. ಮೊದಲು ಸಣ್ಣ ಶಾಲೆಯಲ್ಲಿ ಪಾಠ ಕೇಳಿಕೊಂಡ LKG UKG ಎಲ್ಲ ಆಯಿತು ನಾರಾಯಣನಿಂದ, ಮತ್ತೆ ಅವನಿಗೆ ಡಿಗ್ರಿ ಲೆವೆಲಲ್ಲಿ ಪಾಠ ಆಗಿದೆ, ಹಯಗ್ರೀವ ಎಲ್ಲ ಬಂದಿದ್ದ. ದೊಡ್ಡ ಅದ್ಭುತವಾದ ಎತ್ತರದ ಚಿಂತನೆ. ಅದರಿಂದ ಅವನು ಕುದುರೆ ರೂಪದಿಂದ ಪಾಠ ಅಂದರೆ ಬಾಯಲ್ಲಿ ಮಾತ್ರ ಅಲ್ಲ, ಕೆನೆಯುವುದೊಂದು ಕುದುರೆ ಕೆನಿತದೆ ಅಂತ, ಮೂಗಿನಿಂದಲೂ ಸಹ ಉಸಿರು ಜೋರಾಗಿ ಬಿಡುವ ಮೂಲಕ ಅಂತ. ಹಾಗಾಗಿ ಮಂತ್ರಗಳನ್ನೆಲ್ಲ ಚತುರ್ಮುಖ ಸ್ವೀಕಾರ ಮಾಡಿದ್ದಾನೆ ಅಂತ ಪುರಾಣಗಳು ಹೇಳುತ್ತವೆ. ಹೀಗೆ ಎರಡನೆಯ ದೃಷ್ಟಿಯನ್ನು ನೋಡಿಕೊಂಡ್ರೆ ಹಯಗ್ರೀವ ರೂಪದ ಭಗವಂತನು ಸಹ ನಮಗೆ ಒಳ್ಳೆ ಚಿಂತನೆಗೆ ಕಾರಣನಾಗ್ತಾನೆ. ಅವನು ಹೊತ್ತಗೆಗಳನ್ನು ವೇದಗಳನ್ನು ಹೊತ್ತುಕೊಂಡೇ ಬಂದಿದ್ದಾನೆ. ಆದ್ದರಿಂದ ನಮಗೆ ವೇದ ಪುರುಷನಾಗಿ ವೇದ ಮಂತ್ರಗಳಿಗೆಲ್ಲ ಮೂಲ ವ್ಯಕ್ತಿಯಾಗಿ ಹಯಗ್ರೀವ ಸಿಗ್ತಾನೆ. ಅದರಿಂದ ಹಯಗ್ರೀವೋ ಭಗವಾನ್ ಋಷಿ ಅನ್ನುವ ಅನುಸಂಧಾನವು ನೆನಪು ನಮಗೆ ಬೇಕು. ಮುಂದೆ ಅವತಾರ ಕಾಲಕ್ಕೆ ಬಂದಾಗ ಚತುರ್ಮುಖನಿಂದ ಸೃಷ್ಟಿಯನ್ನು ಬಿತ್ತರಿಸಲಿಕ್ಕೆ ದೇಹದಲ್ಲಿ ಸ್ವಯಂಭುವ ಶತರೂಪ ಅಂತ ಇಬ್ಬರು ಬಂದರು. ಮೊದಲು ಮನ್ವಂತರದ ಒಡೆಯ ಸ್ವಯಂಭುವ, ಅವನಿಗೆ ಮತ್ತೆ ಪ್ರಿಯವ್ರತ ಉತ್ತಾನಪಾದರು ಅಂತ ಬಂದರು ಹೊರಗೆ. ಹಾಗೆ ಚತುರ್ಮುಖನ ದೇಹದಿಂದ ಅನೇಕ ಋಷಿಗಳು ಎಲ್ಲ ಬಂದಿದ್ದಾರೆ. ಅದರೊಟ್ಟಿಗೆ ದಕ್ಷ ಪ್ರಜಾಪತಿ ಬಂದಿದ್ದಾನೆ. ಅಲ್ಲಿಂದ ಮತ್ತೆ ಆಕೂತಿ ದೇವಹೂತಿ ಪ್ರಸೂತಿ ಮಕ್ಕಳಾಗಿದ್ದಾರೆ. ಆ ದೇವಹೂತಿಯನ್ನು ಕರ್ದಮನಿಗೆ ಕೊಟ್ಟಿದ್ದಾನೆ. ಕರ್ದಮನಲ್ಲಿ ಕಪಿಲ ಭಗವಂತ ಹುಟ್ಟಿದ್ದಾನೆ. ಇದು ಲೋಕದಲ್ಲಿ ಸಾಂಖ್ಯಶಾಸ್ತ್ರವನ್ನು ಶುದ್ಧಾತ್ಮತತ್ವ ವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ ಅಂತಾರೆ. ಶುದ್ಧ ಭಗವಂತನ ಚಿಂತನೆಯನ್ನು ಕೊಡತಕ್ಕಂತಹ ಗ್ರಂಥಕ್ಕೆ ಸಾಂಖ್ಯ ಅಂತ ಹೆಸರು. ಇವತ್ತು ಪುಣ್ಯಕ್ಕೆ ನಮಗೆ ಸಾಂಖ್ಯಶಾಸ್ತ್ರಗಳೆಲ್ಲ ದೇವರಿಲ್ಲದ ಶಾಸ್ತ್ರಗಳೇ ಸಿಗುವಂಥದ್ದು. ನಿರೀಶ್ವರ ಸಾಂಖ್ಯ ನಾವು ಕಳ್ಕೊಂಡಿದ್ದೆ. ಹೇಗೆ ಯೋಗಶಾಸ್ತ್ರ ಎನ್ನುವುದು, ದತ್ತಾತ್ರೇಯ ಯೋಗ ಇಲ್ಲ. ಮತ್ತು ಇವತ್ತು ಪತಂಜಲಿ ಫೇಮಸ್. ವಿಂಧ್ಯ ಇದ್ದ, ಅವನು ಮರೆತು ಹೋಗಿದೆ ನಮಗೆ. ಅವನಿಗಿಂತ ಮೊದಲು ವಿಂಧ್ಯ ಯೋಗ ಇತ್ತು, ಯಾರಿಗೂ ಗೊತ್ತೇ ಇಲ್ಲ. ಈಗ ಪತಂಜಲಿ ಪಾಪ್ಯುಲರ್. ಇನ್ನು ಪತಂಜಲಿಯನ್ನು ಮೂಸುವರಿಲ್ಲ, ಬೇರೆ ಯಾರನ್ನ ಹೆಸರು ಹೇಳ್ತಾರೆ. ಸುದರ್ಶನನನ್ನು ಇನ್ಯಾರನ್ನು ಹೆಸರಿಗೆ ಹೇಳ್ತಾರೆ ಕೊನೆಗೆ ಬಿಟ್ಟರೆ. ಅಂದರೆ ಯೋಗಶಾಸ್ತ್ರ ಎಷ್ಟು ದುರ್ಬಲ ಆಯಿತು, ಎಷ್ಟು ದೂರಕ್ಕೆ ಹೋಯಿತು. ಒರಿಜಿನಲ್ ಇಲ್ಲ. ದತ್ತಾತ್ರೇಯ ಯೋಗ ಪ್ರವರ್ತಕ ಎನ್ನುವಷ್ಟರ ಮಟ್ಟಿಗೂ ನಾವು ಮರಿತಾ ಇದ್ದೇವೆ. ಹಾಗೆ ಸಾಂಖ್ಯಶಾಸ್ತ್ರ ಭಗವಂತನ ಬಗ್ಗೆ ಶುದ್ಧವಾದ ಚಿಂತನೆಯನ್ನು ಕೊಟ್ಟ, ಸಾಂಖ್ಯವನ್ನು ಕೊಟ್ಟ ಕಪಿಲ ಅವನು ಪ್ರಧಾನ. ಕಪಿಲೋ ಭಗವಾನಜಃ ಪ್ರವಾಚ ಬ್ರಹ್ಮಣೇ ವಿದ್ಯೋಹ ಪದ್ಮಪುರಾಣ ಹೇಳ್ತದೆ. ಎಲ್ಲ ವೇದ ವಿದ್ಯೆಗಳನ್ನು ಚಿಂತನೆಗಳನ್ನು ಕಪಿಲ ನಾಮಕನಾದ ಭಗವಂತ ಬಂದು ಅಮ್ಮನಿಗೆ ಹೇಳಿದ್ದಲ್ಲ ಮುಖ್ಯ, ಚತುರ್ಮುಖನಿಗೆ ಹೇಳಿದ್ದು ಮುಖ್ಯ. ಅಲ್ಲಿಂದ ಸಾಂಖ್ಯದ ವಿಸ್ತಾರ ಆದದ್ದು. ಅಮ್ಮನು ಪಾಠ ಕೇಳಿದ್ದಾನೆ, ಅಮ್ಮನಿಗೆ ಹೇಳಿದ ಆಶ್ರಮದಲ್ಲಿ. ದೇವತೆಗಳು ಹೇಗೆ ಮಧ್ವಾಚಾರ್ಯರು ಪಾಠ ಮಾಡುವಾಗ ಊರಿನವರು ಸೇರಿದ್ರೆನ್ನುವುದು ಸತ್ಯ. ಅವರು ಸೇರುವಾಗ ಊಟಕ್ಕಿದ್ರೆ ಸೇರ್ತಾರೆ, ಪಾಠ ಆದ ನಂತರ ಊಟ ಇರಲೇಬೇಕು. ಒಂದು ಊಟ ಆದ ನಂತರ ಪಾಠ ಆಗ್ತದೆ, ಎರಡರಲ್ಲಿ ಒಂದು ಆಗಿ. ಇಲ್ಲಾಂದ್ರೆ ಅವರು ಬರೋದಿಲ್ಲ, ಏಕಾದಶಿ ಪಾಠವೂ ಇಲ್ಲ, ಊಟವೂ ಇಲ್ಲ. ಆದರೆ ಮಧ್ವಾಚಾರ್ಯ ಪಾಠ ಮಾಡಿದಾಗ ಶೇಷ ಪಣಿರಾಡು ಪಶುಶ್ರವಾನ್ ಸಸ ಕನಕಾದಿ ಮುನಿ ಅಂತ ಸನಕಾದಿ ಸನಂದನ ಸನಾತನ ಸನತ್ ಕುಮಾರ್ ಎಲ್ಲ ಬಂದಿದ್ದಾರೆ. ಒಟ್ಟಿಗೆ ಪಾಠ ಕೇಳ್ತಾ ಇದ್ದಾರೆ. ಕೂತು ನೆಲದಲ್ಲಿ ಎಲ್ಲ ಮೇಲಕ್ಕೆ ಕೇಳ್ತಾ ಇದ್ದಾರೆ. ಅವರು ಹೋಗುವಾಗ ಗೊತ್ತಾಯಿತು ಕೂತವರಿಗೆಲ್ಲ, ಅದೆಂತ ಬೆಳಕು ಎಂತ ಹೋಯ್ತಲ್ಲ ಅಂತ. ಉದ್ದ ಗೆರೆಯಲ್ಲಿ ಹೋಯ್ತಲ್ಲ, ಅದು ಶೇಷ ಹೋದದ್ದು, ಒಟ್ಟಿಗೆ ಸನಕಾದಿಗಳು ಹೋದದ್ದು, ಇಲ್ಲೇ ಪಾಠ ಕೇಳ್ತಾ ಇದ್ರು ಅಂದರು. ಗೊತ್ತೇ ಇಲ್ಲ, ಅವ್ರು ಹೇಳಲಿಲ್ಲ. ಹಿಂಬದಿ ಕೂತವರು ಅಂತ ನಾವು ಯೋಚನೆ ಮಾಡೋದು, ಹಿಂಬದಿಯಲ್ಲಿ ಕೂತವರು ಕಡೆಗೆ ಬಂದವರು ಅಂತ ಬಿಟ್ಟು ಬಿಡೋದು. ಆದರೆ ಅವರು ನಿಜವಾಗಿ ಉತ್ತಮರಾಗಿರ್ತಾರೆ ಅಧಿಕಾರಿಗಳು. ಅವ್ರು ಯಾರಿಗೆ ಗೊತ್ತಾಗಬಾರ್ದು ಅಂತ ರಹಸ್ಯವಾಗಿ ಕಲಿತು ಓಡ್ತಾರೆ ಅವರು. ಅದರಿಂದ ಕಪಿಲನೂ ಮುಖ್ಯವಾದ ಋಷಿ. ಶುದ್ಧ ಜ್ಞಾನ ಬರಲಿಕ್ಕೆ ನಮಗೆ ಲೆಕ್ಕಾಚಾರದ ವ್ಯಕ್ತಿಯವ, ಒಳ್ಳೆ ನಿಷ್ಠೆಯಲ್ಲಿ ಕೂತ್ಕೊಂಡು ಕಲೀಲಿಕ್ಕೆ ಹೇಳಿಕೊಡುವ ಅವನು. ಹಾಗೆ ಇವರೆಲ್ಲ ಭಗವಂತನ ರೂಪ ವಿಶೇಷಗಳು. ನೋಡ್ಲಿಕ್ಕೆ ಹೋದ್ರೆ ನೋಡಿ ಎಷ್ಟಾಯ್ತು ನೋಡಿ. ಇನ್ನು ವೇದವನ್ನು ನಮ್ಮ ಹತ್ತಿರದಲ್ಲಿ ತಂದುಕೊಟ್ಟವರು ಯಾರು? ವೇದವ್ಯಾಸರು. ವೇದವ್ಯಾಸರು ಹೇಳದೇ ಇದ್ರೆ, ಇಲ್ಲಿ ಅದನ್ನು ವಿಭಾಗ ಮಾಡಿ ನಮಗೆ ತಂದುಕೊಡದಿದ್ರೆ ಇಲ್ಲಿ ವೇದವೇ ಇಲ್ಲ. ಬೌದ್ಧರ ಆಕ್ರಮಣ, ನಾಸ್ತಿಕರ ಪರಾಕ್ರಮ, ಹಾಗಾಗಿ ಜೈನರ ಇವರೆಲ್ಲರ ಉಪಟಳಗಳಿಂದಾಗಿ ವೇದವೇ ಇಲ್ಲ ಆಯಿತು.
ಅವರದ್ದೊಂದೇ ಒಂದು ದೊಡ್ಡ ರಾಗ ಅಂತ ಕೇಳಿದರೆ, ವೇದದಲ್ಲಿ ಹಿಂಸೆ ಇದೆ, ಪ್ರಾಣಿಯನ್ನು ಬಲಿ ಕೊಡಲು ಹೇಳಿದ್ದಾರೆ, ಆದ್ರಿಂದ ವೇದ ಮುಗಿಯಿತು, ಬೇಡ ಮುಗಿಯಿತು. ಇದು ಒಳ್ಳೆ ಕಥೆ ಆಯ್ತಲ್ಲ. ನಾವೊಂದು ದೋಷವನ್ನು ಹೇಳಿ 100 ಗುಣ ಇದ್ದದ್ದ ವಸ್ತುವನ್ನು ದೂರ ಮಾಡಿದ ಹಾಗೆ ಪ್ರತಿಸರ್ತಿತ. ಎಲ್ಲ ಕಡೆಯಲ್ಲಿ ಹಾಗೆ ಮಾಡಿದರೆ ಏನು ಮಾಡುವ? ಎಲ್ಲ ವಸ್ತುಗಳಲ್ಲಿಯೂ ಗುಣವೂ ಇದೆ, ದೋಷವೂ ಇದೆ. ಈ ಲೋಕದಲ್ಲಿ ಕೇವಲ ಗುಣ ಮಾತ್ರ ಇರತಕ್ಕಂಥ ವಸ್ತುಗಳು ಈ ಲೋಕದಲ್ಲಿ ಸಿಗುವುದಿಲ್ಲ. ಅದಕ್ಕೋಸ್ಕರ ನಾವು ಸಮೀಕರಣ ಮಾಡಲಿಕ್ಕೆ ಇನ್ನೊಂದನ್ನು ಹಾಕುದು. ನಂಜಿದ್ರೆ ಆ ಪದಾರ್ಥದಲ್ಲಿ ಎದ್ದು ತೆಗಿಲಿಕ್ಕೆ ಅರಸಿನ ಹಾಕುದು. ಅರಸಿನ ಹೆಚ್ಚಾದರೆ ಸೇಸಿ ಆಗುತ್ತೆ ಹೇಳಿ ಅದಕ್ಕೆ ನಾವು ಇಂಗು ಬೆರೆಸೋದು. ಅದನ್ನು ಸಮೀಕರಣಗೊಳಿಸಲಿಕ್ಕೆ ಮತ್ತೆ ಪೆಪ್ಪರ್ ತೆಗೆಯುವುದು, ಒಳ್ಳೆ ಮೆಣಸು, ಕಾಳು ಮೆಣಸು. ಹೀಗೆ ಒಂದಕ್ಕೊಂದು ಡಿ ಕೊಟ್ಟು ಏನೋ ಸರಿ ಮಾಡಲಿಕ್ಕೆ ಹೋಗುದು, ಆದರೂ ಆಗುವುದಿಲ್ಲ. ಆಗುವಂಥದ್ದು ಅಲ್ಲ. ಯಾಕೆ ವಿಮಿಶ್ರಾಣಿ ವ್ಯಮಿಶ್ರಯತ್ ಅಂತ. ಈ ಲೋಕದ ಸೃಷ್ಟಿಯೇ ಮಿಶ್ರಣದ ಸೃಷ್ಟಿ, ಒಟ್ಟು ಸೇರಿಕೊಂಡದ್ದರ ಸೃಷ್ಟಿಯೇ ಇಲ್ಲಿಯ ಸೃಷ್ಟಿ ಹೊರತು ಶುದ್ಧವಾದ ಸೃಷ್ಟಿ ಅಂತ ಇಲ್ಲಿಲ್ಲ. ಇಲ್ಲಿಯ ಕ್ರಮವೇ ಹಾಗೆ. ಎಲ್ಲ ವಸ್ತುಗಳ ಕಲಬೆರಕೆಯೇ ಸೃಷ್ಟಿಯ ಕತೆ. ಗುಣತ್ರಯದ ಏರುಪೇರುಗಳೇ ಸೃಷ್ಟಿಯಲ್ಲಿ ವೈವಿಧ್ಯವನ್ನು ತಂದಿದೆ. ಅದನ್ನ ಶುದ್ಧವಾದ ಸತ್ವ, ಶುದ್ಧವಾದ ರಜಸ್ಸು, ಶುದ್ಧವಾದ ತಮಸ್ಸೊಂದಿಲ್ಲ. ಪೂರಾ ಹಾಳಾದವನು ಅಂತಿಲ್ಲ. ಅವನಲ್ಲಿ ಏನೋ ಒಂದುಂಟಂತೆ, ಎಂದು ಚೂರು ಓದುವುದಿಲ್ಲ ಅಂತೆವ, ಎಂಥದಕ್ಕೂ ಪ್ರಯೋಜನ ಇಲ್ಲಂತೆ, ಏನು ಮಾಡಲಿಕ್ಕೂ ಬೇಡ ಅಂತೆವ, ಗುಡಿಸುವುದಾಗಲಿ ಒರೆಸುವುದಾಗಲಿ ಮಾಡುವುದಿಲ್ಲಂತೆ, ತಟ್ಟೆ ತರದಾಗಲೂ ಗುರುಕುಲದಲ್ಲಿ. ಅವನನ್ನು ಗುರುಕುಲದಲ್ಲಿ ವಿದ್ಯಾರ್ಥಿ ಒಟ್ಟು ಇಟ್ಕೊಂಡಿದ್ದಾರಂತೆ ಗುರುಗಳು. ಎಲ್ಲರೂ ಹೇಳಿದ್ರಂತೆ ಬೇಡವ, ಉಪಯೋಗ ಇಲ್ಲ, ಸುಮ್ಮನೆ ಕೂತ್ರು ನೋಡುವ ಅಂತ. ಕೊನೆಗೆ ಒಂದು ಸರ್ತಿ ಏನಾಯ್ತು, ಅವರಿಗೆ ನದಿ ದಾಟ್ಲಿಕ್ಕಿತ್ತು. ದಾಟ್ಲಿಕ್ಕಿದ್ರೆ ಅಂಬಿಗ ನಾವಿಕ ಆಚೆ ದೋಣಿ ಅಲ್ಲಿ ಇಟ್ಕೊಂಡಿದ್ದಾನೆ, ಇಲ್ಲಿ ಇವರಿದ್ದಾರೆ, ಈಚೆ ಬರಲಿಕ್ಕೆ ಹೇಳಬೇಕು. ಅವನಿಗೆ ಕಾಣೋದಿಲ್ಲ, ಕೇಳೋದಿಲ್ಲ. ಅಲ್ಲಿ ಕೂತವನಿಗೆ ಏನು ಬೇಡ ಇದ್ದಾನಲ್ಲ, ಅವನ ಹತ್ರ ಬೊಬ್ಬೆ ಹೊಡಿಲಿಕ್ಕೆ ಹೇಳಿದ್ದು. ಅವನಿಗೆ ಅದೊಂದು ಬೊಬ್ಬೆ ಹೊಡಿದ ತಕ್ಷಣ ಅವನು ಈಚೆ ನೋಡಿದ. ಅವನಿಗೆ ಅದೊಂದು ಉಂಟು, ಅಷ್ಟು ಜಾರು ಕೂಗಿದ್ದಾನೆ. ಅವರು ಮಹಿಷಾಸುರನಾಗಿ ಕೂಗಿದ್ದಾನೆ ಕಾಣ್ತದೆ ಆಟದಲ್ಲಿ. ನೋಡಿ ಅವರು ಹೇಳಿದಾಗ ಗುರುಗಳು ಹೇಳಿದರು, ನೋಡಿ ಬೇಡಲ್ಲ, ನಮ್ಗೆ ಬೇಕಲ್ಲ ಈಗ ನೋಡು, ಈಗ ಇಷ್ಟು ಜನ ಆಚೆ ಹೋಗ್ಬೇಕಾದ್ರೆ ಅವನೇ ಬೇಕಾಯ್ತು, ಬೊಬ್ಬೆ ಹೊಡೆದು ಬರೆಸ್ತಾನೆ. ಅದರಿಂದ ಯಾವುದಕ್ಕೂ ಅದಕ್ಕೆ ಯೂಸ್ಲೆಸ್ ಅಂದರೆ ಲೆಸ್ ಯೂಸ್ ಅಂತ ಅರ್ಥ. ಇಲ್ಲವೇ ಇಲ್ಲ ಅಲ್ಲ, ಚೂರಾದ್ರೂ ಉಪಯೋಗಕ್ಕೆ ಬರ್ತದೆ. ಹಾಗಾಗಿ ಎಂಥದೂ ಇಲ್ಲ ಎನ್ನುವುದು ಲೋಕದಲ್ಲಿ ಇಲ್ಲ, ಎಲ್ಲವೂ ಸರಿ ಇದೆ ಎನ್ನುವುದು ಲೋಕದಲ್ಲಿ ಇಲ್ಲ. ಈ ಸೃಷ್ಟಿಯ ಕ್ರಮ ಇಷ್ಟು ವ್ಯವಸ್ಥೆ. ಹಾಗಾಗಿ ಬಹಳ ಚಂದವಾಗಿ ಈ ಲೋಕದಲ್ಲಿ ಪೂರಾ ಹಾಳಾದಾಗ ವೇದವ್ಯಾಸರು ವೇದಗಳನ್ನು ವಿಭಾಗ ಮಾಡಿ ನಮ್ಮ ಮುಂದೆ ತಂದಿಟ್ಟರು. ಆದ್ದರಿಂದ ವೇದವ್ಯಾಸರು ನಮಗೆ ಪ್ರಧಾನ ಋಷಿಯೇ. ತಂದಿಟ್ಟರು ಸಹ ಅವರು ನಮಗೆ ಕೊಡುತ್ತಾ ಇದ್ದಾರೆ ಎನ್ನುವುದು ಒಂದು ಸೀಕ್ರೆಟ್. ಈಗ ನಾನು ಅದನ್ನು ನಿಮಗೆ ಸಂಹಿತೆಯ ಆಚಾರ್ಯ ಮಧ್ವರಿ ಎತ್ತಿ ಹೇಳಿದ ಸಾತ್ವ ಸಂಹಿತೆಯ ವಾಕ್ಯದ ಮೂಲಕ ತೋರಿಸ್ತೇನೆ. ಓಂಕಾರ ಪೂರ್ವಿಕಾ ವಿದ್ಯಾ, ಇವೆಲ್ಲ ಪ್ರಮಾಣ ವಸ್ತುಗಳು. ಇವನ್ನು ಪ್ರೇರೆಯತ್ತಿ ಅಖಿಲೇಶ್ವಪಿ, ಎಲ್ಲರಲ್ಲಿಯೂ ನಿಂತುಕೊಂಡು ಪ್ರೇರಣೆ ಮಾಡುತ್ತಾರೆ. ಓಂಕಾರದಿಂದ ಶುರುವಾದ ಎಲ್ಲ ಮಂತ್ರಗಳನ್ನು, ಚಿಂತನೆಗಳನ್ನು, ಮಾತುಗಳನ್ನು ಎಲ್ಲವನ್ನು ಸಹ ಎಲ್ಲರಿಗೂ ಪ್ರೇರಣೆ ಇದ್ದು ಮಾಡ್ತಾರೆ. ಯಾವಾಗ? ಸದೈವ. ನಿನ್ನೆ ಮೊನ್ನೆ ಆಗ ಈಗ ಅದು ನಮ್ಮ ಪೂರ್ವಿಕರು 8-10 ತಲೆಮಾರಿನ ಹಿಂದಿದ್ದಿರಬೇಕು, ಬ್ರಿಟಿಷರು ಬರೋ ಮುಂಚೆ. ಹಾಗಲ್ಲ, ಯಾವ ಕಾಲದಲ್ಲಿಯೂ ಪ್ರತಿಯೊಬ್ಬರಿಗೂ ವೇದವ್ಯಾಸರು ಮಂತ್ರಗಳನ್ನು ನೆನಪಿಸು ಮಾಡಿ ಪ್ರೇರಣೆ ಮಾಡಿ ಕೊಡ್ತಾ ಇದ್ದಾರೆ. ಮೊದಲು ಯಾರಿಗೆ ಮಾಡಿದ್ದು ಗೊತ್ತುಂಟ? ನಮ್ಮ ಅಜ್ಜ ಪಿಜ್ಜನಿಗೆ ಅಲ್ಲ, ಮತ್ತೆ ಬ್ರಹ್ಮಣೇ ಪೂರ್ವಂ ಮೊದಲು ಮಾಡಿದ್ದು ಬ್ರಹ್ಮದೇವರಿಗೆ. ಅಲ್ಲಿ ಸರಿಯಾದರೆ ಇಲ್ಲಿ ಸರಿಯಾಗ್ತದೆ. ಯಾಕೆ ಕೇಳಿದರೆ, ಬ್ರಹ್ಮದೇವರು ಇರುವುದು ಎಲ್ಲಿ? ಸತ್ಯಲೋಕದಲ್ಲಿ. ಅದು ಸತ್ಯವೇ. ಸತ್ಯಲೋಕ ಎಲ್ಲಿ ಇರುವುದು? ಅದು ಬ್ರಹ್ಮ ಇರುವಲ್ಲಿ. ಅಲ್ಲಿ ಇದು ಒಳ್ಳೆ ಕಥೆ ಆಯ್ತಲ್ಲ, ಇದು ಮ್ಯೂಚುವಲ್. ಬ್ರಹ್ಮ ಇರುವುದೆಲ್ಲಿ? ಸತ್ಯಲೋಕದಲ್ಲಿ. ಸತ್ಯಲೋಕ ಇರುವುದೆಲ್ಲಿ? ಬ್ರಹ್ಮನಿರುವಲ್ಲಿ. ಅಲ್ಲಿ ಪಾಠ ಮುಗೀತ? ಪಾಠ ಮುಗಿಲಿಲ್ಲ. ನಮ್ಮಲ್ಲಿ ಸತ್ಯಲೋಕ ಎಲ್ಲಿ? ಅದು ಹುಡುಕುವ ಕತೆ. ಪಾತಾಳಮೇತಸ್ಯ ಹಿ ಪಾದ ಮೂಲಂ ಪಟಂತಿ ಪಾಷ್ಣಿ ಪ್ರಪದೇ ರಸಾತಲಂ ಮಹಾತಲಂ ವಿಶ್ವಸೃಜಸ್ತಿ ಗುಲ್ಪೌ ತಲಾತಲಂ ವೈ ಪುರುಷಸ್ಯ ಜಂಗೆ ದ್ವೇ ಜಾನನಿ ಸುತಲಂ ಚಾತಲಂಚ ಮಹೀತಲಂ ತಜ್ಜಗನಂ ಮಹೀಮತೆ ಉರಸ್ಥಲಂ ಜ್ಯೋತಿರನೇಕಮಸ್ಯ ಗ್ರೀವಾಮಹ ವೈ ವದನಂ ಜನೋಸ್ಯ ತಪೋರರಾಟಿಂ ವಿದುರಾದಿಪುಂಸಃ ಸತ್ಯಂತು ಶೀರ್ಷಾಣಿ ಸಹಸ್ರ ಶೀರ್ಷ್ಣಃ. ಪಾತಾಳ ಪಾದದಲ್ಲಿ ಬಂದರೆ ಸತ್ಯಲೋಕ ತಲೆಯಲ್ಲಿ ಬರ್ತದೆ. ದೇವರು ಕೂತ ದೇಹದ ಕಥೆ ಇದು. ಹಾಗಾಗಿ ಸತ್ಯಲೋಕೇಶ್ವರಿಯಲ್ಲಿದ್ದಾನೆ ಕೇಳಿದರೆ ಚತುರ್ಮುಖ ನಮ್ಮ ವಿಜ್ಞಾನಮಯ ಕೋಶದಲ್ಲಿ, ಯೋಚನೆಯ ಶಕ್ತಿಯಲ್ಲಿ, ಚಿಂತನೆಯ ಕೇಂದ್ರದಲ್ಲಿ, ಜ್ಞಾನದ ರಾಶಿಯಲ್ಲಿ ಇದ್ದಾನೆ, ನೇಮಿಸ್ತ. ಹಾಗಾಗಿ ಮೊದಲು ಚತುರ್ಮುಖನಿಗೆ ಪಾಠ ಮಾಡಿದರೆ ಎಲ್ಲರಿಗೂ ಪಾಠ ಆಗ್ತದೆ ಅಂತ ಗೊತ್ತುಂಟು. ಎಲ್ಲರೊಳಗಿನ ಚತುರ್ಮುಖ ಇಲ್ಲಿ ತೆರೆದು ಬಿಟ್ಟರೆ ಎಲ್ಲರೂ ಓದ್ತಾರೆ.
ಓಂಕಾರ ಪೂರ್ವಿಕಾ ವಿದ್ಯಾ ಪ್ರೇರಯತ್ಯಖಿಲೇಶ್ವಪಿ ಸದೈವ ಬ್ರಹ್ಮಣೇ ಪೂರ್ವಂ ಹೃದಯಸ್ಥೋ ಬಾದರಾಯಣ. ಎಲ್ಲಿದ್ದಾರೆ ಅವರು? ನಮ್ಮ ಹೃದಯದಲ್ಲೇ ಇದ್ದಾರೆ. ಇದನ್ನು ನನ್ನ ರಹಸ್ಯ ಹೇಳಿ ಎಲ್ಲರೂ ಹೇಳೋದು. ಈ ಕೃಷ್ಣ ಹೇಳ್ತಾನೆ ಈಶ್ವರ ಸರ್ವಭೂತಾನ ಮೃದ್ದೇಶಿ ಅರ್ಜುನ ಇಷ್ಟ ಎಲ್ಲ ಹೇಳಿ ಆಯ್ತಲ್ಲ. ಒಳಗೆ ಕೂತವ ಓದುವ ಕಥೆಯಲ್ಲಿರುವವ ಯಾರು ಕೇಳಿದೆ? ಹೃದಯದಲ್ಲಿ ಕೂತವ ವೇದವ್ಯಾಸರು. ಇವತ್ತಿನವರೆಗೆ ವೇದ ಮಂತ್ರ ಓದುವವರೆಲ್ಲ ಅದನ್ನು ಯೋಚನೆ ಮಾಡ್ತಾ ಇಲ್ಲ, ಹೇಳಲಿಕ್ಕೆ ಹೋಗುವುದಿಲ್ಲ. ಇದು ಆಚಾರ ತೋರಿಸಿಕೊಟ್ಟ ಸೀಕ್ರೆಟ್ ವಿಷಯ. ಯಾರು ಎಲ್ಲಿದ್ದಾರೆ ಹೇಗಿದ್ದಾರೆ ಅಂತ ಹೇಳಿ ಅದೇ ಹೇಳಿದ್ದು. ಕೆಲವು ಪ್ರಮಾಣಗಳನ್ನು ಹುಡುಕುವುದುಂಟಲ್ಲ, ಬಹಳ ಕಷ್ಟ ಇರ್ತದೆ, ಅರ್ಥ ಆಗುವುದಿಲ್ಲ ಮನೆ. ಹೃದಿಷ್ಠ ನಮ್ಮ ಒಳಗೆ ಬಾದರಾಯಣ. ಬಾದರಾಯಣ ಅಂದರೆ ವಾದರಾಯಣ ಅಂತ ಅರ್ಥ. ವಾದೇ ರತಾನ ಮಯನಃ ಅಂತ. ಯಾರು ಚಿಂತನೆ ಮಾಡ್ತಾನೆ ಅವರಿಗೆ ಅವನು ಸಿಗ್ತಾನೆ. ಬಾಯಿ ಮುಚ್ಚಿ ಯಾರು ಕೂತ್ಕೊಳ್ತಾನೆ ಅವನು ಬರುವುದೇ ಇಲ್ಲ. ವಾದ ಮಾಡಬೇಕು, ಪ್ರಶ್ನೆ ಮಾಡಬೇಕು, ಕೇಳಬೇಕು, ಚಿಂತನೆ ಮಾಡಬೇಕು, ಕಲಿತುಕೊಳ್ಳಬೇಕು, ಮುಂದುವರಿಬೇಕು. ನಮಗೆಂತ ಗೊತ್ತುಂಟ? ಯಾರಿಗೆ ಬೇಕ್ರಿ ಸುಮ್ಮನೆ ಉಂಟಲ್ಲ, ಇದ್ದದ್ದು ಸಾಕು. ಇದ್ದದ್ದು ಸಾಕಾಗುವುದಿಲ್ಲ. ಇದ್ದದ್ದು ಸಾಕಾಗುವುದು ತಿನ್ನಲಿಕ್ಕೆ ಮಾತ್ರ, ಅದು ಪರವಾಗಿಲ್ಲ. ಇದ್ದದ್ದು ಬಿದ್ದದ್ದು ಸಾಕಾಗ್ತದೆ. ಆದರೆ ಕಲೀಲಿಕ್ಕೆ ಮಾತ್ರ ಖಂಡಾಪಟ್ಟೆ ಹುಡುಕಬೇಕಾಗ್ತದೆ ಎಲ್ಲವನ್ನು. ಸತತಂ ಮಂಥಯಿತವ್ಯಂ ಮನಸಾ ಮಂಥಾನ ಭೂತೇನ ಘೃತಮಿವ ಪಯಸಿ ನಿಷಿಕ್ತಂ ಭೂತೆ ಭೂತೆ ಚ ವಸತ್ ವಿಜ್ಞಾನ. ಜ್ಞಾನ ಎನ್ನುವುದು ಹಾಲಿನ ಕಣಕಣದಲ್ಲಿ ತುಂಬಿದ ತುಪ್ಪದ ಪಸೆಯಂತೆ. ತೆಗಿಲಿಕ್ಕೆ ಬರುವುದಿಲ್ಲ, ಕಾಯಿಸಿದ್ರೆ ಸಿಗುವುದಿಲ್ಲ. 4 ದಿನ ಇಟ್ಟರೆ ವಾಸನೆ ಬರ್ತದೆ. ಎಲ್ಲಿ ಪಸೆ ಬರ್ತದೆ? ತುಪ್ಪ ಎಲ್ಲಿ ಬರ್ತದೆ? ಅದನ್ನು ಕಾಯಿಸಿ ಹೆಪ್ಪು ಹಾಕಿ ಮತ್ತೆ ಮಥನ ಮಾಡಿ ಬೆಣ್ಣೆ ತೆಗೆದು ಅದನ್ನು ಮತ್ತೆ ಕಾಯಿಸಿ ತುಪ್ಪ ತೆಗಿಬೇಕು. ನೋಡಿ ಎಷ್ಟು ದೂರ ಉಂಟು. ಆದರೆ ಹೌದೇ, ಹಾಲಿನಲ್ಲೇ ಇದ್ದದ್ದು ತುಪ್ಪ ಸರಿ, ತೆಗಿಬೇಕಾದ್ರೆ ಇಷ್ಟು ಕೆಲಸ ಉಂಟು. ಆದ್ದರಿಂದ ಹೊತ್ತಗೆಗಳಲ್ಲಿ ದೇವರು ಸಿಗ್ತಾನೆ. ಆದರೆ ಮಥನ ಮಾಡದೆ, ಮನನ ಮಾಡದೆ, ಚಿಂತನೆ ಮಾಡದೆ, ಅದನ್ನು ತಿಳ್ಕೊಂಡು ಅದೇ ಕೃಷ್ಣ ಹೇಳಿ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಃ ತತ್ವದರ್ಶಿನಃ. ಸತ್ಯ ತಿಳಿದವರು ಬಾಯಿ ಮುಚ್ಚಿ ಇರ್ತಾರೆ, ತಪ್ಪು ತಿಳಿದವರು ಬೊಬ್ಬೆ ಹಾಕ್ತಾ ಇರ್ತಾರೆ. ಇದೇ ಕಷ್ಟ ಆಗುತ್ತೆ. ಹೇಳಿದವರದೆಲ್ಲ ನಾವು ಕೇಳಲಿಕ್ಕೆ ಹೋಗಿ ಆಗೋ ತೊಂದರೆ. ನಾನು ಮೊದಲಿಗೆ ಭಾರಿ ಖುಷಿಪಟ್ಟೆ. ಈ ಯೂಟ್ಯೂಬ್ ವಾಟ್ಸಾಪ್ ಎಲ್ಲ ಬಂದದ್ದು ನೋಡಿ ತುಂಬ ಕಮ್ಯುನಿಕೇಟ್ ಆಗ್ತದೆ, ಹೆಚ್ಚು ಜನರಿಗೆ ವಿಷಯಗಳು ಸಿಗ್ತವೆ. ಈಗ ನೋಡಿದರೆ ಹೆಚ್ಚು ಪರ್ಕಟ್ ವಿಷಯಗಳೇ ಹೆಚ್ಚು ರನ್ ಆಗುವುದು ಊರು ತುಂಬ. ಈಗ ಅದನ್ನು ಸರಿ ಮಾಡುವುದುಂಟಲ್ಲ, ಈ ಜನ್ಮದಲ್ಲಿ ಸಾಧ್ಯ. ವಿರುದ್ಧ ಹಾಕಿಟ್ಟ ಹೇಸಿಗೆಗಳನ್ನು ಮತ್ತೆ ರಿಪೇರಿ ಮಾಡಲಿಕ್ಕೆ ಹೋದ್ರೆ ಉಂಟಲ್ಲ, ಈ ಜನ್ಮ ಅಲ್ಲ 100 ಜನ್ಮ ಒಂದು ಸಾಲದು. ಈಗ ಮಾಡಿಟ್ಟದ್ದು ಇನ್ನೆಷ್ಟು ಮುಂದೋಗ್ತದೆ ಗೊತ್ತಿಲ್ಲ. ಲೋಕದ ಜನರಿಗೆಲ್ಲ ತಪ್ಪೆ. ನೋಡಿ, ಒಬ್ಬ ಬರದ ಕೃಷ್ಣ ಯಾವಾಗ ಪೂತನಿಯನ್ನು ಕೊಂದ, ಸಾರಥ್ಯ ಮಾಡಿದ, ಬಕಾಸುರನ ಕೊಂದ, ಜಯದ್ರಥನ ಬಡಿದ, ಎಲ್ಲ ಪಟ್ಟಿ ಕೊಟ್ಟ. ಇಸುವಿ ಕ್ರಿಸ್ತಪೂರ್ವ ಎಲ್ಲ ಹಾಕಿಕೊಂಡು ಭಾದ್ರ ಮಾಸ ವಾಸ ಅದು ಇದು ವಾಸ ಹಾಕಿ, ತಿಂಗಳಾಕಿ, ಡೇಟ್ ಹಾಕಿ, ಎಲ್ಲ ವಾರ ಹಾಕಿ ಎಲ್ಲ ಬರ್ದ. ಇಷ್ಟಾಗಿ ಮಾಡಿಕೊಂಡು ಅವನ ಕತೆ ನೋಡಿದರೆ ಮೊದಲಿ ಕೊಟ್ಟು ಕೃಷ್ಣ 126 ವರ್ಷ 125 ವರ್ಷ 7 ತಿಂಗಳು 16 ದಿನ ಇದ್ದ ಅಂತ ಹಾಕಿಕೊಂಡೇ ಮಾಡಿದ್ದಾನೆ ಈ ಟೇಬಲ್. ಅದೇ ಸತ್ತಿದೆ. ಇನ್ನು ಈ ಟೇಬಲ್ ಎಂತ ಮಾಡೋದು? ಇಷ್ಟು ಮಾಡಿ ಇದು ರಿಸರ್ಚ್ ಇವನತ್ತು ರಿಪೇರಿ ಯಾರು ಮಾಡುದು? ಎಲ್ಲಿಂದ ಮಾಡುದು? ಅವನು ಬದುಕಿದ್ದೇ 106 ವರ್ಷ. ಅದನ್ನೇ ತಪ್ಪು ಲೆಕ್ಕಾಚಾರ ಮಾಡಿ ಇಷ್ಟೆಲ್ಲ ಬರೆದುಕೊಂಡು ಹೋದ, ಮುಂದುವರಿದು ಪೂರ ಅಷ್ಟೆ. ಇದೆಲ್ಲ ನಮ್ದೆಲ್ಲ ಹಾಗೆ ಆಕಾಶ ಗೋಪುರ ಅಂತ. ಪಂಚಾಂಗ ಇಲ್ಲ, ಕಟ್ಟಿದ್ದು ಮತ್ತೆ ಕೇಳುದು ಅದು ಯಾವಾಗ ಬೀಳ್ತದೆ ನಿಂತೆ ತಾನೇ ಬೀಳುವುದು? ಇಲ್ಲೇ ಇಲ್ಲ. ಇಂಥದ್ದೇ ರಿಸರ್ಚ್ಗಳು. ಇದನ್ನೇ ಜನರಿಗೆ ಹಬ್ಬಿಸುವುದು, ಅದನ್ನೇ ಹೇಳಿಕೊಂಡು ತಿರುಗುವುದು, ಅದನ್ನೇ ಎಲ್ಲ ಎಸ್ಟಾಬ್ಲಿಷ್ ಮಾಡ್ತಾನೆ. ಎಂತ ಮಾಡಲಿಕ್ಕೆ? ಎಲ್ಲಿ ತಪ್ಪು ಹೇಳಲಿಕ್ಕೆ ಇಲ್ಲ. ಅಶುದ್ಧ ಪಾಠಗಳ ಕೊಂಪೆ, ಪುರಾಣಗಳಾಗಲಿ, ಸೂಕ್ತಗಳ, ವೇದಗಳಾಗಿ, ಮಂತ್ರಗಳಾಗಿ ಇಲ್ಲೆಲ್ಲ ಸಿಗುವಂಥದ್ದು. ತಪ್ಪು ಚಿಂತನೆಗಳು, ಮಾತಾಡುವಂತೆ ಇಲ್ಲ. ಇತ್ತೀಚೆಗೆ ಬರೆದರೊಬ್ಬರು, ಅದು ಶೂರ್ಪಣಕ್ಕೆ ಸಾಯಲಿಲ್ಲ, ಸಾಯೋದು ಬೇಡ ನಮಗೆ, ರಾವಣನ ಮೇಲೆ ದಿಗ್ವಿಜಯ ನಮ್ಮದು. ರಾವಣ ಸತ್ರ ಆಯಿತು, ಸೀತೆ ಸಿಕ್ಕಿದ್ರೆ ಆಯಿತು. ಆ ಶೂರ್ಪಣಕ್ಕೆ ಸಾಯದ ನಂತರ ಅವಳಿಗೆ ಇಲ್ಲಿ ರಾವಣನಲ್ಲಿದ್ದವಳು ಇಲ್ಲಿ ಎಲ್ಲ ಕಿರಿಕಿರಿ ಆಗಿ ಹೋಗಿ ಅವಳು ಲಿಂಗವನ್ನು ಹೊತ್ಕೊಂಡು ಹೋದ್ಲು, ಮರುಭೂಮಿಗೆ ಹೋದ್ಲು. ಅಲ್ಲಿ ಅವಳು ಮತ್ತೆ ಎಸ್ಟಾಬ್ಲಿಷ್ ಆದ್ಲು. ಇವತ್ತು ಹುಟ್ಟಿದ ಎಲ್ಲ ತುರುಕರು ಸಾಹೇಬರೆಲ್ಲ ಅವಳ ಸಂತಾನ. ಯಾಕೆ ಕೇಳಿದರೆ ಅವಳಿಗೆ ಮೂಗು ಹರಿದಿತ್ತಲ್ಲ, ಅದಕ್ಕೆ ಅವಳು ಹೀಗೆ ಕವರ್ ಮಾಡಿಕೊಂಡು ಹೋದ್ಲು. ಅಲ್ಲಿಗೆ ಹಿಜಾಬ್ ಆಯಿತು ಅಂತ. ಈ ಮೂಗು ಕಿವಿ ಕತ್ತರಿಸಿದ್ದಕ್ಕೆ ಇವಳಿಗೆ ಹಿಜಾಬ್ ಮಾಡಿಕೊಂಡು ಇವತ್ತು ಹುಟ್ಟಿದವರ ಬರ್ದಾಯ್ತವ. ಇನ್ನು ನಾವು ಅವರನ್ನು ಹಿಂದೆ ತೆಗಿಲಿಕ್ಕೆ ಆಗೋದಿಲ್ಲ. ಶೂರ್ಪಣೆಗೆ ಸಂತಾನ ಅಲ್ಲ ಹೇಳಿದ್ರೆ ನಿನ್ಗೆ ಎಂತ ಗೊತ್ತುಂಟು ರಾಮಾಯಣ ಅಂತ ನಮ್ಮನ್ನು ಕೇಳ್ತಾರೆ. ಅಲ್ಲ, ಶೂರ್ಪಣಕಿ ಬದುಕಿರ್ಲಿ, ಶೂರ್ಪಣಕಿ ಒಬ್ಬಳೆಯ? ಹನುಮಂತನೇ ಹೊಡಿಲಿಕ್ಕೆ ಹೋಗಿದ್ದ ಸೀತೆಯ ಸುತ್ತ ಕೂತ ರಕ್ಕಸೇರಿಗೆ. ಯಾವತ್ತು ಗದರಿಸ್ತಾ ಇದ್ಲು, ನನಗೆ ಗೊತ್ತು ಹೇಳಿ. ಹಾಗೆ ತ್ರಿಜಟೆಯಲ್ಲಿದ್ಲು ಪಾಪ ಅಂತ ಬೇಡ ಹೇಳಿದವಳು. ಹಾಗೆ ಸೀತೆ ಹೇಳ್ತಾರೆ ಅವರು ಇರ್ಲಿ ಪಾಪ ಅಂತ ಹೇಳಿ.
ಇಂದ ಎಲ್ಲ ಬದುಕಿದ್ದಾರೆ. ವಿಭೀಷಣನಿಗೆ ಪಟ್ಟ ಕೊಡ್ಲಿಲ್ವ? ಲಂಕೆ ಅಧಿಪತಿ ಆಗ್ಲಿಲ್ವವ ವಿಭೀಷಣ? ಘಟೋತ್ಕಚನೆ ರಾಜಸೂಯಕ್ಕೆ ಹೊತ್ತಿನಲ್ಲಿ ಕಪ್ಪ ತರಲಿಕ್ಕೆ ಹೋಗಿ ತರಲಿಲ್ವ? ಭೀಮಸೇನ ಮಗ ಘಟೋತ್ಕಚ ವಿಭೀಷಣರು ಹೋಗಿ ಕಪ್ಪ ತಂದಿದ್ದಾನೆ ರಾಜಸೂಯಕ್ಕೆ, ಲಂಕೆಗೆ ಹೋಗಿ. ಯಾರು ಕತೆ ಹೇಳಿದೆ ಯಾರು ಹೇಳಿದ್ರಿ? ಅವ್ರು ಹೇಳಿದ್ದೇ ಕತೆ. ಶೂರ್ಪಣಿಗೆ ಇಂಥದ್ದು ಬೇಡದಿದ್ದದ್ದು ಕಂಡಬಟ್ಟೆ. ಸೀತೆಯನ್ನು ಬಿಡಬೇಕಂತೆ ರಾಮ, ಅದು ಸತ್ಯ ಆಯ್ತಂತೆ. ಯಾಕೆಂದ್ರೆ ಒಂದು ದಿವಸ ಸೀತೆಯನ್ನು ಖುದ್ದಾಗಿ ರಾಮ ನೋಡಿದ್ನಂತೆ ಅಂತಃಪುರದಲ್ಲಿ. ಆಕೆ ರಾವಣನ ಚಿತ್ರ ಬರೆದಿದ್ದಾಳಂತೆ. ಸೀತೆ ಹತ್ತಿರದಲ್ಲಿ ಒಬ್ಬಳು ಚೇಟಿ ಕೇಳಿದ್ಲಂತೆ ಸೀತೆ ಹತ್ರ, ನೀನು ಹೇಗೆ ಇದ್ದೆ ಲಂಕೆಯಲ್ಲಿ? ನಾನು ಕಣ್ಣು ಮುಚ್ಚಿಕೊಂಡು ಕೂತಿದ್ದೇನೆ ಹೇಳಿದಂತೆ. ನೀನು ರಾವಣೆಲ್ಲ ಬೈದಾಗ? ನಾನು ಬೈದಾಗೆಲ್ಲ ಮಾತಾಡೋದಿಲ್ಲ. ತೃಣಮಂತರ ತಕೃತ್ವ, ಹುಲ್ಲನ್ನಿಟ್ಟು ನಾನು ಉತ್ತರ ಕೊಡೋದು ಹುಲ್ಲಿಗೆ. ಅಲ್ಲ, ನಿನಗೆ ರಾವಣನ ಹತ್ತಿರದಲ್ಲಿದ್ದಾಗ ಉಗುರು ಕಾಣಲಿಲ್ವ? ಕಂಡಿರ್ಬೋದು. ಸರಿ, ಉಗುರು ಹೇಗಿತ್ತು ಬರಿ. ಬರಲಂತೆ ಉಗುರು ಚಿತ್ರ. ಅಲ್ಲ, ಉಗುರಿಗೆ ಸಮನಾಗಿ ಪಾದವನ್ನು ಬರಿ, ಆ ಲಕ್ಷಣದ ಮೇಲೆ ಪಾದಕ್ಕೆ ಸರಿಯಾಗಿ ಗಂಟು, ಕಾಲು, ಸೊಂಟ, ಭುಜ, ಹತ್ತು ತಲೆಯೆಲ್ಲ ಹಾಗೆ ಇವಳು ಬರ್ಲಂತೆ. ಅಷ್ಟೊತ್ತಿಗೆ ರಾಮನಂತೆ, ನೀನು ಇನ್ನೂ ಸಹ ರಾವಣನನ್ನು ಯೋಚನೆ ಮಾಡ್ತಾ ಇದ್ದೀವಿ, ಓ ಗಾಡಿಗೆ ಅಂತ ಕಳಿಸಿದ್ದಾನೆ. ಮುಗೀತಾ ಇಲ್ವ ಸೀತಾ ಪರಿತ್ಯಾಗಿಗೆ? ಇದೆಲ್ಲ ನಮಗೆ ಕಿರಿಕಿರಿ ಅನಿಸೋದು. ಯಾವ ನಮೂನೆಯಲ್ಲಿ ಇವರು ತಿರುಚಿ ಬರೆದು ಜನರನ್ನು ಪೆದ್ದರನ್ನಾಗಿಸ್ತಾರೆ ಅಂತ. ಹಾಗೆ ಇವತ್ತಿನ ಮಾಧ್ಯಮ ಸುಖಕ್ಕೆ ಅಲ್ಲ ಬಂದದ್ದು, ಮನುಷ್ಯನನ್ನು ದಾರಿ ತಪ್ಪಿಸಲಿಕ್ಕೆ ಅಂತ ನಾನು ಖಾತ್ರಿ ಹೇಳ್ತೇನೆ. ಆವತ್ತಿನ ಗುರುಕುಲದ ಪದ್ಧತಿ, ಕಷ್ಟವಾಗಿ ಅಧ್ಯಯನ ಮಾಡತಕ್ಕ, ಚಿಂತನೆ ಮಾಡತಕ್ಕಂಥ ವ್ಯವಸ್ಥೆ, ಅದೇ ಪಾರಮಾರ್ಥಿಕ, ಅದೇ ಅವರಿಗೆ ಉದ್ಧಾರಕ. ಇವತ್ತಿನ ಮಾಸ್ ಎಜುಕೇಷನ್, ಓಪನ್ ಯೂನಿವರ್ಸಿಟಿ ಬಂದ ನಂತರ ಎಲ್ಲ ಸಿದ್ಧಾಂತಗಳು ನೆಲ ಕಚ್ಚಿದವು, ಸುಳ್ಳೇ ಪ್ರಚಾರ ಆಗಿದೆ. ಆದ್ರಿಂದ ಇವತ್ತು ಯಾರು ಕಲಿತು ಉದ್ಧಾರ ಆಗಲಿಲ್ಲ. ಯಾಕೆಂದ್ರೆ ಅದು ವಿಪರೀತ ಜ್ಞಾನ ಆಗಿದೆ, ಯಥಾರ್ಥ ಆಗಲಿಲ್ಲ. ಜ್ಞಾನಿನಃ ತತ್ವದರ್ಶಿನಃ ಅಂತ ಅದಕ್ಕೆ ಕೃಷ್ಣ ಹೇಳಿದ. ಸತ್ಯದ ಅರಿವು ನಿನಗೆ ಬೇಕಾ? ಅವರ ಹತ್ರ ನೀನು ಹೋಗಿ ಪ್ರಶ್ನೆ ಮಾಡಿ, ಅಲ್ಲೇ ಕೂತು ಸೇವೆ ಮಾಡಿ ಪಡಿಬೇಕಾದ್ದು. ಹೀಗೆ ಬಹಳ ವಿಚಿತ್ರವಾಗಿ ವಾದರತರಿಗೆ ಬದರಿಯಲ್ಲಿ ಕೂತು ಚಿಂತನೆಯನ್ನು ಕೊಟ್ಟವ ವೇದವ್ಯಾಸರು ಒಳಗೆ ಮನಸ್ಸಿನಲ್ಲಿ ವಾದರಥ ಆಗಲಿಕ್ಕೆ. ಚಿಂತನೆಯನ್ನು ಹೊರಗಿನ ಸಭೆಯಲ್ಲಿ ಮಾಡಿ ಪ್ರಯೋಜನ ಇಲ್ಲ. ಎಲ್ಲ ಮೂರ್ಖರ ಹತ್ತಿರ ಹೋಗಿಕೊಂಡು ಲಡಾಯಿ ಮಾಡಿ ಏನು ಮಾಡೋದು? ಇನ್ನಷ್ಟು ಹಾಳು ಮಾಡ್ತಾರೆ ಅವರು ನಮ್ಮನ್ನು. ಆದ್ರಿಂದ ಒಳಗೆ ಮನಸ್ಸಿನಲ್ಲಿ ಮಥನ ಮಾಡು. ಶ್ರೋತವ್ಯ ಮಂತವ್ಯ ಎರಡನೇ ಕೆಲಸ. ನೀನಾಗಿ ಕೇಳಿಕೊಂಡದ್ದನ್ನು ಚಿಂತನೆ ಮಾಡಿ, ಚರ್ಚೆ ಮಾಡಿ ದೃಢಪಡಿಸಿಕೋ. ಹಾಗೆ ಎಲ್ಲ ಮಂತ್ರಗಳಿಗೆ ವೇದವ್ಯಾಸರು ನಮಗೆ ಪ್ರಧಾನವಾಗಿ ಹತ್ತಿರದ ಋಷಿಗಳೀಗ. ಯಾರು ಹೇಳೋದಿಲ್ಲ ವೇದವ್ಯಾಸ ಋಷಿ ಅಂತ. ವೇದವ್ಯಾಸನನ್ನು ಋಷಿಯಾಗಿ ವೇದವ ತಂದು ಕೊಟ್ಟವ ಅಂತ ಗೊತ್ತುಂಟವರಿಗೆ. ವಿಭಾಗ ಮಾಡಿದ್ದಾನೆ, ಬಿದ್ದೋದದ್ದನ್ನು ಹೆಕ್ಕಿಟ್ಟಿದ್ದಾನೆಲ್ಲ ಅಂತ, ಋಷಿಗಳ ಪರಂಪರೆ ಕೊಟ್ಟಿದ್ದಾನೆ ಅಂತೇಳಿ ಅದನ್ನು ನೋಡುವುದಿಲ್ಲ. ಇರಲಿ, ಎಲ್ಲ ಮಂತ್ರಗಳಿಗೆ ಮೊದಲು ಭಗವಂತನ ಅನೇಕ ರೂಪಗಳ ಬಗ್ಗೆ ನಾವು ಅರ್ಥ ಮಾಡಿಕೊಂಡೆವು. ಋಷಿ ಎಲ್ಲಿಂದ ಬಂದ ಅಂತ. ಜೊತೆಯಲ್ಲಿ ಮಹಾಲಕ್ಷ್ಮಿ ಇದ್ದಾಳೆ, ಅವಳು ಶ್ರುತಿ ಅಭಿಮಾನಿ ಇದ್ದಾಳೆ, ಎಲ್ಲರ ಮಾತಿನಲ್ಲಿ ನಿಲ್ತಾಳೆ. ಭದ್ರೈಶಾನ್ ಲಕ್ಷ್ಮೀ ತಾಧಿವಾಚಿ ಅಂತ. ಹಾಗಾಗಿ ಮಂಗಳ ವಾಕ್ಯ, ಮಂಗಳ ಮಾತು ಬರಬೇಕಾದ್ರೆ ಸರ್ವಮಂಗಲೆ ನಮ್ಮ ನಾಲಿಗೆ ತುದಿಯಲ್ಲಿ ಇರಬೇಕು. ಅವಳು ಮಾತಿನ ಅರಗಿಣಿಯಾಗಿದ್ದಾಳೆ. ಹಾಗಾಗಿ ಎಲ್ಲ ಶ್ರುತಿಗಳಿಗೆ ಅಭಿಮಾನಿ ಇದ್ದಾಳೆ. ಆಗ ಒಂದು ಪ್ರಶ್ನೆ ಬಂತಲ್ಲ, ಪ್ರಳಯದಲ್ಲಿ ಎಲ್ಲಿದೆ ವೇದ ಅಂತ. ನಾನು ಹಾರಿಕೆ ಉತ್ತರ ಕೊಟ್ಟೆ, ದೇವರ ತಲೆಯಲ್ಲೇ ಉಂಟು ಅಂತ, ನೆನಪಲ್ಲಿ ಇದೆ ಅಂತ. ಅದಕ್ಕೂ ಸೊಗಸಾದ ಉತ್ತರ ಏನು ಕೇಳಿದರೆ, ಮಹಾಲಕ್ಷ್ಮಿಯಲ್ಲಿದ್ದಾಳೆ, ಪ್ರಳಯದಲ್ಲಿ ಭಗವಂತನ ಪಾದದ ಹತ್ತಿರದಲ್ಲಿ ಅವಳು ಸ್ತೋತ್ರ ಮಾಡ್ತಾನೆ ಇದ್ದಾಳೆ. ವೇದ ಎಲ್ಲಿದೆ ಕೇಳಿದರೆ ಅವಳ ಬಾಯಲ್ಲಿ. ಆ ಉದ್ದ ರಾತ್ರಿಯ ಪೂರಾ ಹೊತ್ತಿನಲ್ಲಿ ವೇದ ಹೇಳುವವಳು ಅವಳು. ಅದು ರಾತ್ರಿ ಸೂಕ್ತ, ರಾತ್ರಿ ಹೇಳಿದ ಸೂಕ್ತ. ಅಷ್ಟು ಪೂರ ಆಗೋದಿಲ್ಲ ನಮಗೆ. ಅಂದರೆ ರಾತ್ರಿ ಅಂದರೆ ರಾತ್ರಿ ಸೂರ್ಯ ಕಂತಿದ ಬಳಿಕ, ಉದಯ ಅಂದರೆ ಸೂರ್ಯೋದಯದ ಬಳಿಕ 12 ಗಂಟೆ ಇಡೀ ದಿನ. ಯಾವಾಗ? ಪ್ರಳಯ ಕಾಲದ ಗಂಟೆ ಅದು. ಪ್ರಳಯ ಎಷ್ಟುದ್ದ ಇರ್ತದೆ? 31,104 ಕೋಟಿ ವರ್ಷ. ಅಷ್ಟು ಉದ್ದದ ಸಮಯದಲ್ಲಿ ಇವಳು ಪಾರಾಯಣ ಮಾಡ್ತಾ ಇದ್ದಾಳೆ ವೇದ ಮಂತ್ರಗಳನ್ನು. ನಮಗೆ 1 ಗಂಟೆ 2 ಗಂಟೆ 3 ಗಂಟೆ ವೇದ ಪಾರಾಯಣ ಮಾಡುವಾಗ ಮತ್ತೆ ಬಾಯಿ ಬಚ್ಚುತ್ತದೆ, ಸಾಕು ಕಾಣ್ತದೆ, ಬೇಡ ಅಂತದೆ. ಹಾಗಾಗಿ ಇವಳು ಇಡೀ ರಾತ್ರಿ ಪೂರ್ತಿ ಪಾರಾಯಣ ಮಾಡ್ತಾ ಇದ್ದಾಳೆ. ಅದನ್ನು ವೇದ ಮಂತ್ರ ಎಲ್ಲಿದೆ ಕೇಳಿದರೆ ಅಲ್ಲಿದೆ. ಅವಳು ಹೇಳ್ತಾ ಇದ್ದಾಳೆ. ಆದ್ರೆ ಕೇಳುವವರು ಯಾರಿಲ್ಲ, ಆದ್ರಿಂದ ದೇವರ ಬುದ್ಧಿಯಲ್ಲಿದೆ ಅಂತ ನಾನು ಹೇಳಿದಷ್ಟೇ. ಅವಳು ಹೇಳಿದ್ದಾದ್ರೂ ಕೇಳಬೇಕು ಯಾರು? ಕೇಳುವವರು ಯಾರು? ಕೇಳಬೇಕೇನೆ, ಅವಳಿಗೋಸ್ಕರ ಹೇಳಿಕೊಳ್ಳೋದು. ಕೇಳುವುದು ಅವಳೇ ಕಿವಿಯಾಗಿ ಕೇಳ್ತಾ ಇದ್ದಾಳೆ. ಹಾಗಾಗಿ ಅಂತಹ ವೇದಗಳಿಗೆ ಅವಳು ಅಭಿಮಾನಿ ಇದ್ದಾಳೆ, ಋಷಿ ಇದ್ದಾಳೆ, ದೇವತೆ ಇದ್ದಾಳೆ, ಎಲ್ಲ ಇದ್ದಾಳೆ ಅವಳು ಸಹ. ಅವಳ ನಂತರದಲ್ಲಿ ಬ್ರಹ್ಮವಾಯುಗಳು ಅಂತ ಹೇಳಿದೆ ನಾನು. ಅದರ ನಂತರದಲ್ಲಿ ಗರುಡ ಸರ್ವ ವೇದಾನಾಂ ಅಂತ ಅರ್ಥ. ಎಲ್ಲ ವೇದಗಳಿಗೆ ಗರುಡ ಅವ ಜೋರಿದ್ದಾನೆ, ಕಮ್ಮಿ ಅಲ್ಲ. ನಮಗೆ ಅವನ ಪಾಠ, ಅವನ ಪ್ರವಚನ, ಅವನ ಪೂಜೆ ಏನು ಗೊತ್ತಿಲ್ಲ. ನಾವನ್ನು ಬದಿಗಿಡ್ತೇವೆ.
ನಿಜವಾಗಿ ವಾಹನ ಸ್ಥಾನದಲ್ಲಿ ಭಗವಂತ ನೋಡಿ, ನಂದಿಗೆ ಎಷ್ಟು, ವೃಷಭಕ್ಕೆ ಎಷ್ಟು ಬೆಲೆ ಕೊಡುವುದಿಲ್ಲ ನೀವು ವಾಹನ ಸ್ಥಾನದಲ್ಲಿ. ಅವನು ನೋಡುವುದೇನು, ಅವನ ಕೊಂಬು ಮುಟ್ಟುವುದೇನು ಎಲ್ಲ. ಸಿಂಹವಾಹಿನಿಗೆ, ಸಿಂಹಕ್ಕೆ ಎಷ್ಟು ಬೆಲೆ ಕೊಡುವುದಿಲ್ಲ. ಇನ್ನು ಗಣಪತಿದ್ದು ಇಲ್ಲಿಗೆ ಕಮ್ಮಿ ಬೆಲೆ ಕೊಡುವುದಿಲ್ಲ ಹೆಚ್ಚು. ಯಾರು ಉಂಟು ಅಂಥದ್ದು ಮಾಡಿಟ್ಟಿದ್ದಾರೆ, ಬೆಳ್ಳಿ ಎಲ್ಲ ಮಾಡಿ ಇಡ್ತಾರೆ ಇಲಿಯನ್ನು. ವಾಹನ, ದೇವರ ವಾಹನ ಗರುಡ. ಅವನೆಷ್ಟು ಜೋರು ಕೇಳಿದರೆ ಪೂರ್ಣವಾದ ವೇದಗಳಿಗೆ ಒಡೆಯವ. ನಂತರದಲ್ಲಿ ಬ್ರಹ್ಮವಾಯುಗಳ ನಂತರದಲ್ಲಿ, ಸರಸ್ವತಿ ಭಾತೆ ನಂತರದಲ್ಲಿ ಗರುಡನಿಗೆ ಸರ್ವಸ್ವ ವೇದದ ಮೇಲಿನ ಪಾರ್ವತ್ಯ. ಗರುಡ ಸರ್ವೇದಾನ ಛಂದೋಮಯೇನ ಗರುಡೇನ ಸಮುಹ್ಯಮಾನ. ದೇವರು ಗರುಡನ ಮೇಲೆ ಏರಿ ಬಂದ ಅಂದ್ರೆ ಏನರ್ಥ ಕೇಳಿದರೆ, ವೇದದಲ್ಲಿ ಬಂದ ದೇವರ ಅರ್ಥದಲ್ಲಿ ಅಂತ ಅರ್ಥ. ಎಷ್ಟು ಜೋರು ಕೇಳಿದರೆ, ಗರುಡ ರೆಕ್ಕೆ ಅಲ್ಲಾಡಿಸುವಾಗ ಸಾಮವೇದ ಕೇಳ್ತದಂತೆ. ಕೇಳುವುದು ದೇವರನ್ನು ಹೊತ್ತು ಗರುಡ ಬಂದಾಗ ಕೂತವರಿಗೆಲ್ಲ ಗರುಡನ ರೆಕ್ಕೆಯಲ್ಲೇ ಧ್ವನಿ ಕೇಳ್ತದೆ, ಶಬ್ದ ಕೇಳ್ತದೆ. ನಮೂನೆ ಅಷ್ಟು ಅದ್ಭುತವಾದಂತಹ ವೇದ ಪುರುಷ ಸುಪರ್ಣ ಇದ್ದಾನೆ. ಭಾರಿ ಎತ್ತರದವ. ದೇವರನ್ನು ಹೊತ್ತು 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 ದೇವರನ್ನು ಬಹಳಷ್ಟು ತಿಳ್ಕೊಂಡ್ಬಿಟ್ಟಿದ್ದಾನೆ. ಸಾಮಾನ್ಯವಾಗಿ ನಾನು ಹೇಳುವುದುಂಟು, ಆತ್ಮೀಯನಾದ ಚಾಲಕ, ಡ್ರೈವರ್ ಇದ್ದರೆ ಓನರಿಗೆ ಭಾರಿ ಇಷ್ಟ. ಅವನೆಲ್ಲ ಸೀಕ್ರೆಟ್ ಅವನ ಹತ್ರ ಮಾತಾಡ್ತಾ ಇರ್ತಾನೆ. ಮನೆಯವರಿಗೆ ಹೆಚ್ಚು ವಿಷಯ ಗೊತ್ತಿರೋದಿಲ್ಲ. ಅದು ಸತ್ಯ ತಾನೆ. ಶಂತನು ಏನಾಯಿತು ಅಂತ ಕೇಳಿದ ಭೀಷ್ಮ, ಎಂತಾಯಿತು ಏನಾಯಿತು, ಶಂತನು ಡಲ್ ಆಗಿದ್ದಾನೆ ಕೇಳಿದರೆ ಅವನ ಸಾರಥಿಯಲ್ಲಿ ಕೇಳಿದ, ಏನಾಯಿತು ಮಾರಾಯ ಅಂತಂದು. ಮೊನ್ನೆ ಹೋಗಿದ್ದವ, ಅಲ್ಲಿ ಬೆಸ್ತರವಳನ್ನು ಕಂಡಿದ್ದಾನೆ ಅಂತೆಲ್ಲ ವಿಷಯ ಸಿಕ್ಕಿದ್ದು ಅಲ್ಲಿಂದ ನನಗೆ. ಮತ್ತು ಇವನು ಹೇಳಲಿ, ಮತ್ತು ಸತ್ಯವತಿ ಅಂತಂದರು. ಮತ್ತು ಬಹಳ ದೊಡ್ಡ ಕೆಲಸ ಆಯಿತು. ವೇದವ್ಯಾಸರು ಹುಟ್ಟಿದ ಅಮ್ಮ ಅದು ಸತ್ಯವತಿ. ಇಲ್ಲಿ ಪಾಂಡವರ ವಂಶ ಬೆಳೆಯುವಲ್ಲಿ ಕಾರಣ ಆಯಿತು. ಇದು ವಿಚಿತ್ರವೀರಿ ಚಿತ್ರಾಂಗದ ಬಂದ, ಅಲ್ಲಿಂದ ಮತ್ತೆ ವೇದವ್ಯಾಸರಿಂದ ಪಾಂಡು, ಧೃತರಾಷ್ಟ್ರ, ವಿದುರ ಹುಟ್ಟಿದ ಬಹಳ ದೊಡ್ಡ ಮಹಾಭಾರತ ಕಥೆಗೆ ಮಹಾತಾಯಿಯನ್ನು ತರಲಿಕ್ಕೆ ಭೀಷ್ಮವಾದ ಕಥೆ ಕೇಳಿದ್ರೆ ಹೀಗೆ ಡ್ರೈವರ್ ಮೂಲಕ, ಚಾಲಕನ ಮೂಲಕ ಅದಕ್ಕೊಂದು ಚಾಲನೆ ಸಿಕ್ಕಿತ್ತು, ಅದಕ್ಕೊಂದು ಟರ್ನ್ ಸಿಕ್ಕಿತ್ತು. ಹಾಗೆ ಗರುಡ, ಇದು ನೋಡಿ, ಲೋಕದ ಒಂದು ಕಥೆಯೆಲ್ಲ ಇಷ್ಟು ತಿರುವಿದ್ದು ದೊಡ್ಡ ಕಥೆ ಆದರೆ ನಿರಂತರವಾಗಿ ದೇವರನ್ನು ಹೊತ್ತು ತಿರುಗುವ ಗರುಡ ಎಷ್ಟು ಗಮ್ಮತ್ ಪಡಲಿಕ್ಕಿಲ್ಲ, ಎಷ್ಟು ಕೇಳಿಕೊಳ್ಳಿಕ್ಕಿಲ್ಲ, ದೇವರಿಗೆ ಎಷ್ಟು ಖುಷಿಯಾಗಿರ್ಲಿಕ್ಕಿಲ್ಲ. ಹಾಗಾಗಿ ದೇವರ ಅತ್ಯಂತ ಹತ್ತಿರದ 3 ಜನ ದೇವರಿಗೆ. ಒಂದು ಗರುಡ ಹಾರಲಿಕ್ಕೆ ಹೋಗಲಿಕ್ಕೆ ಹೊರಗಿನಿಂದ, ಒಳಗಿನಿಂದ ಮಲಗಲಿಕ್ಕೆ ಶೇಷ, ಒಳಗಿಂದ ಮತ್ತೆ ಬೇರೆ ಕಡೆಯಲ್ಲಿ ಕೂತ್ಕೊಳ್ಳಿಕ್ಕೆ ಸಭೆಯಲ್ಲಿ ಎಲ್ಲ ಪೀಠದಲ್ಲಿ ಶಿವ. ಹೀಗೆ ಶಿವ ಪೀಠದಲ್ಲಿ, ಆಸನದಲ್ಲಿ, ಮಲಗುವಲ್ಲಿ ಹಾಸಿಗೆಯಲ್ಲಿ ಶೇಷ, ಹೊರಗೆ ಇದು 2 ಬಿಟ್ಟರೆ ಕೂತದ್ದು ಮಲಗಿದ್ದು ಬಿಟ್ಟರೆ ಮತ್ತೆ ಹೊರಟ್ರೆ ಗರುಡ. ಹೊರಗೆ ಬಂದರೆ ಗರುಡ, ಅದು ಹಾರ್ತಾ ಇದ್ದಾನೆ ಅಂತ ಅರ್ಥ. ಹಾರಲಿಕ್ಕೆ ಅಲ್ಲಿ, ಕೂರ್ಲಿಕ್ಕೆ ಇಲ್ಲಿ, ಮಲಗಲಿಕ್ಕೆ ಅಲ್ಲಿ. ಒಬ್ಬ ಒಳಗಿದ್ದಾನೆ ಶೇಷ, ಅಂತರಂಗದವ, ಸೀಕ್ರೆಟ್. ಬೆಡ್ರೂಮ್ ಯಾರಿಗೆ ಬಿಡುವುದಿಲ್ಲ ನೋಡಿ, ಹೆಂಡತಿ ಬಿಟ್ಟರೆ, ಮಕ್ಕಳನ್ನು ಬಿಡುವುದಿಲ್ಲ. ಶೇಷ ನೋಡಿ, ಅವನೇ ಹಾಸಿಗೆಯಲ್ಲೇ ಇದ್ದಾನೆ. ಅವನಿಗೆ 1-2 ಕಿವಿಯ, ಅವನ ಕಿವಿಯಲ್ಲಿಟ್ಟುಕೊಳ್ಳಿ, ಚಕ್ಷುಶ್ರವಾಹ. ಆದರೆ ತಲೆ ಎಷ್ಟು ನೋಡಿ, 1000 ತಲೆ, 1000 ಕಡೆ ಗಮನ ಅವನಿಗೆ. ಇಡೀ ಬೆಡ್ರೂಮ್ CCTV ಇದ್ದಾಗೆ ಅವನು ನೋಡಿ. ಯಾರು ಏನಾದರೂ, ಏನು ಅದ್ಭುತ ಇದ್ದಾನೆ ಭಗವಂತ. ಅವನ ಮೈ ಮೇಲೆ ಹಾಯಾಗಿ ಎಷ್ಟು ಒಪ್ಪನಾಗಿ ಮಲಗಿದ್ದಾನೆ ನೋಡಿ ದೇವರು. ಎಂಥ ಭಾಗ್ಯ. ಈ 3 ಜನರು ಯೋಗ್ಯತೆಯಲ್ಲಿ ಒಂದೇ. ಅದರಿಂದ ಗರುಡ ಪೂರ್ಣವಾದ ವೇದಕ್ಕೆ ಅಭಿಮಾನಿಯಾಗಿ ಗರುಡ ಋಷಿ ಅನ್ನುವ ಚಿಂತನೆ ಉಂಟಲ್ಲ, ಅದು ದೊಡ್ಡ ಸಂಗತಿ. ಮತ್ತೆ ಇಂದ್ರೇಕಂ, ಸೂರ್ಯೇಕಂ, ಜಜಾನ, ವೇನಾದೇಕಂ ಅಂತೇಳಿ ಒಬ್ಬೊಬ್ಬರು ಒಂದೊಂದು ವೇದಕ್ಕೆ ಅಧಿಕಾರಿಗಳಾದರು. ಋಗ್ವೇದಕ್ಕೆ ಇಂದ್ರ. ಈಗ ನಾವು ಋಗ್ವೇದದ ಮಂತ್ರ ನೋಡ್ಲಿಕ್ಕೆ ಇರೋದ್ರಿಂದ ಇದಿಷ್ಟು ಋಷಿ ಪರಂಪರೆ ನಮಗೆ. ಮೊದಲ ಗ್ರೇಡ್ ಬ್ರಹ್ಮದೇವರಿಗೆ, ಸಮಾನನಾಗಿ ವಾಯು, ಮಡದಿಯರು, ಭಾರತಿ ಸರತ್ಯರು. ಇದು ಒಂದು ಕ್ಲಾಸ್. ಇಲ್ಲಿ ಬೇರೆ ಯಾರು ಬರುವುದಿಲ್ಲ, ಇದು ಸಪ್ರೇಟ್. ಇವರು ನೀವು ಪ್ಲಸ್ ಜಡ್ ಬೇಕಾದ್ರೆ ಹೇಳಿ, ಏನು ಬೇಕಾದ್ರೆ ಹೇಳಿ, ಇಂಥ ನಮೂನೆ. ಇದು ಲೋಕ ಪ್ರಧಾನರು ಇವರು. ಆ ನಂತರದಲ್ಲಿ ಗರುಡ, ಶೇಷ, ರುದ್ರರು, ಸುಪರ್ಣಿವಾರುಣಿ, ಪಾರ್ವತಿಯರು. ಇದು 6 ಜನರ ಕ್ಲಾಸ್. ಇದು ಇವರದ್ದು ಸೆಕೆಂಡ್ ಗ್ರೇಡ್. ಮತ್ತಿನ 3ನೇದ್ದು ಇಂದ್ರ ಕಾಮರದ್ದು, ಶಚಿರಥಿಯರದ್ದು. ಇದು 3. ಆ ನಂತರ ಬರುವುದಾದರೆ ಇಂದ್ರನ ಮಗನಾಗಿ ಬರುವಂತೆ, ಇಂದ್ರ ಸಮಾನನೇ ಸ್ಕಂದ ಇದ್ದಾನೆ. ಅದು ಹೇಳಿದೆ ನಾನು. ಇಂದ್ರ ಕಾಮ ಅಂದರೆ ಕಾಮನೇ ಸ್ಕಂದ, ಸುಬ್ರಹ್ಮಣ್ಯ, ಆ ಗ್ರೇಡ್ ಅದು. ಅಲ್ಲಿಂದ ಕೆಳಗೆ ಬಂದರೆ ಗುರು, ಬೃಹಸ್ಪತಿ ಆಚಾರ್ಯ. ಆ ಲೆಕ್ಕದಲ್ಲಿ ನೆಕ್ಸ್ಟ್ ಗ್ರೇಡ್ ದಕ್ಷ, ಅವರ ಗ್ರೇಡ್ ಅಲ್ಲಿ ಬರ್ತದೆ. ಮತ್ತು ಸೂರ್ಯಚಂದ್ರನ ಕೆಳಗೆ ಅದು ಇನ್ನು ಕಾಮನ್ ಆಗ್ತದೆ. ಇದು 4ನ ಲೆಕ್ಕ ಹಿಡಿಲಿಕ್ಕೆ. ಬ್ರಹ್ಮದೇವರದ್ದೊಂದು, ಸೆಕೆಂಡ್ ಗರುಡಾದಿಗಳದ್ದೊಂದು, 3ನೇದು ಇಂದ್ರಾದಿಗಳದ್ದು, 4ನೇದ್ದು ಹೇಳೋದಾದರೆ ದಕ್ಷ, ಬೃಹಸ್ಪತಿ, ದೇವೇಂದ್ರರ ಒಂದು ಕಕ್ಷೆ. ಅಲ್ಲಿ ಮುಗಿದಿದ್ದು. ವಾಸುದೇವ, ಸಂಘರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂತ 4 ಕಕ್ಷೆ. ಇಂದ್ರ ಅಂದರೆ ಪ್ರದ್ಯುಮ್ನ, ಪ್ರದ್ಯುಮ್ನ ನಂತರದಲ್ಲಿ ಅವನ ಮಗ ಅನಿರುದ್ಧ, ಅನಿರುದ್ಧನೇ ಅಲ್ಲಿದ್ದಾನೆ. ದಕ್ಷ ಇದ್ದಾನೆ, ಗುರು ಇದ್ದಾನೆ, ಅನಿರುದ್ಧ ಇದ್ದಾರೆ ಆ ಕಕ್ಷೆಯಲ್ಲಿ. ಇದು 4 ಪ್ರಧಾನವಾದಂಥ ದೇವತೆಗಳ ಕಕ್ಷೆಗಳು, ಸೀನಿಯರ್ಸ್ಗಳು ಇವರು.
ಇಲ್ಲಿಗಿಂತ ಉಳಿದವರೆಲ್ಲ ಕೆಳಗೆ. ಸೂರ್ಯಚಂದ್ರಾದಿಗಳೆಲ್ಲ ಸೂರ್ಯ, ಚಂದ್ರ, ಯಮ, ವರುಣ, ಅಗ್ನಿ ಎಲ್ಲ ಕೆಳಗೆ ಬರ್ತಾರೆ. ಈ ಕುಬೇರ, ನಿರೃತಿ ಎಲ್ಲ ಕೆಳಗಿನವರು. ಹೀಗಾಗಿ ಇಷ್ಟು ಎತ್ತರದಲ್ಲಿ ಬರತಕ್ಕ ಈ ವ್ಯಕ್ತಿಗಳು. ಅದನ್ನು ಇಂದ್ರನವರೆಗೆ ನಾವಿವತ್ತು ಋಗ್ವೇದಕ್ಕಾಗುವಾಗ ದೇವತೆಗಳನ್ನು ನೋಡಿಕೊಂಡ್ರೆ ಒಂದು ಸರ್ತಿ ಪೂರ್ತಿ ಋಷಿಗಳನ್ನು ನಾವು ಕಂಡವರು ಯಾರು ಅಂತ ನೋಡಿಕೊಂಡಾಗ್ತದೆ. ಇವತ್ತು ವೇದ ಮಂತ್ರಗಳ ಪ್ರೀ ಸ್ಟೇಜಿನಲ್ಲಿ ಋಷಿಗಳನ್ನು ಕಂಡಿದ್ದೇವೆ. ನಾಳೆ ಇಲ್ಲಿನ ಛಂದಸ್ಸು ಮತ್ತು ದೇವತೆಯ ಸ್ವಲ್ಪ ಚಿಂತನೆ ಜೊತೆಯಲ್ಲಿ ವೇದ ಮಂತ್ರದ ಅನುಸಂಧಾನಕ್ಕೆ ಹೋಗುವ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಶ್ರೀಕೃಷ್ಣಾರ್ಪಣ ಹೇಳಿ ತಮಗೆಲ್ಲ ವಂದನೆಗಳು. ಶ್ರೀಕೃಷ್ಣಾರ್ಪಣ. ನಾರಾಯಣ ನಾರಾಯಣ ನಾರಾಯಣ.